ಬಾಯ್ಲಿ ನೀನು ಬಾ ಅಂದೆ. ಏನ್ ಜನಕ ಮಹಾರಾಜ? ನನ್ ಕಡೆ ತಿರುಗದೆ ಬಾಯಿ ಓಪನ್ ಮಾಡು. ಏನಪ್ಪ ನೀನು? ನಾನ್ ಕುಡ್ಕೊಂಡ್ ಬಂದಿದ್ರೆ ಹಿಂಗ್ ಪರ್ಸನಲ್ ಆಗಿ ಸಪರೇಟ್ ಆಗಿ ಕರ್ಕೊಂಡು ನಿನ್ ಜೊತೆ ಮಾತಾಡ್ತಿದ್ನ? ಹಾಲಿಗೆ ಹುಳಿ ಹಿಂಡದಂಗೆ ಒದ್ರ ಬೀಸ್ ಹಾಕ್ಬಿಡ್ತಿದ್ದೆ ಸತ್ಯನ. ಅಯ್ಯೋ ಅಬ್ಬೋ ನನ್ ಮಾತ್ ನಂಬಪ್ಪ. ಅಬ್ಬು ದೊಡ್ಡ ಫ್ರಾಡ್ ಕಣಪ್ಪ ಪೌಡ್ರು. ಇದು ಅದೆಲ್ಲ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ, ಹಂಗೆ ಆ ಪೌಡ್ರು. ಹಾಗೆಲ್ಲ ಹೇಳ್ಬೇಡು. ಅವಳು ನಮ್ಮನೆ ಮಗಳು. ಗಾಳಿ ಸುದ್ದಿ ಕೇಳಿ ನಮ್ಮನೆ ಮಗಳ ಬಗ್ಗೆ ನಾವ್ ಹಾಗೆಲ್ಲ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಕಣೋ. ಸುಳ್ಳಾಗಿದ್ರೆ ನಾವ್ ಹಿಂಗೆಲ್ಲ ಯೋಚನೆ ಮಾಡೋ ತಪ್ಪು. ಒಂದ್ ವೇಳೆ ನಿಜ ಆಗ್ಬಿಟ್ಟಿದ್ರೆ ಅಭಯೋ ಬೀಡಿ ಅಂಟಿಸ್ದೆ ಬೀಡಿ ವಾಸನೆ ಬರೋಲ್ಲ. ಅಂಟಿದೆ, ಸ್ವಲ್ಪ ಗಮನ ಹರಿಸು. ಇದೆಲ್ಲ ಆ ಗುಂಗ್ರಮ್ಮ ನಮ್ ಸ್ವಂತ ಅಮ್ಮನಿಗೆ ಹೇಳಿರ್ತಾರೆ. ಹ್ಞೂ ಅಂತೀನಿ. ಆ ನಮ್ ಸಕ್ರೆ ಹೋದ್ ಜನ್ಮದಲ್ಲಿ ಕಾಫಿ ಸೋಸೋ ಜರಡಿ ಆಗ್ಬಿಟ್ಟಿದ್ರು ಅಂತ ಅನ್ಸತ್ತೆ. ಈ ಮನೋಜ ಮತ್ತೆ ಆ ಪೌಡ್ರಮ್ಮ ಏನೇ ಮಾಡಿದ್ರು ಆ ವಿಷಯನ ಅವರೇ ಉಳಿಸ್ಕೊಂಡು ಬೇರೆ ಒಳ್ಳೆ ವಿಷಯ ಮಾತ್ರ ಎಲ್ರಿಗೂ ಸ್ಪ್ರೆಡ್ ಮಾಡ್ಕೊಂಡ್ ಬರ್ತಾರೆ. ನನಗೆ ಯಾಕೂ ಅನುಮಾನ್ರ. ಹೌದು, ಇದನ್ನ ನಿನಗೆ ಯಾರು ಹೇಳಿದ್ದು? ಅದು ಅದನ್ನ ನಿನಗೆ ಬ್ಯಾಡಕ್ಕೆ ಬೇಡ ನೋಡ. ನಾನು ನಿನಗೆ ಈ ವಿಷಯ ಹೇಳ್ಬೇಕಾಗಿತ್ತು, ಬಂದು ಹೇಳ್ಬಿಟ್ಟಿದೀನಿ. ಅಭಯೋ ಪ್ಲೀಸ್ ನೀನು ಈ ವಿಷಯನ ಯಾರು ಬಾಯ್ ಬಿಡ್ಬೇಡ. ನೋಡು, ಗರ್ವ ಒಳಗಿರಬಹುದು, ಆದ್ರೆ ಗರ್ಭ ಯಾವಾಗ್ಲೂ ಒಳಗೆ ಇರ್ತದ? ಇವತ್ತಲ್ಲ ನಾಳೆ ಆಚೆ ಬಂದೇ ಬರ್ತದೆ ಅಲ್ವಾ? ಆವಾಗ ಎಲ್ರಿಗೂ ಗೊತ್ತಾಗ್ಲಿ ಬಿಡು. ಏನ್ರಿ ಹೇಳ್ತಿದ್ದೀರಾ ನೀವು? ರೋಹಿಣಿ ನಮ್ಮನೆ ಸೊಸೆ, ಅವಳ ಬಗ್ಗೆ ಹೀಗೆಲ್ಲ. ನನ್ ಕಿವಿಗ್ ಬಿದ್ದಿದ್ದನ್ನ ನಾನು ನಿನ್ ಕಿವಿಗ್ ಹಾಕ್ತಾ ಇದ್ದೆ. ಇದೇ ವಿಷಯ ಬೇರೆ ಯಾರಿಗಾರು ಗೊತ್ತಾದ್ರೆ ಖಂಡಿತವಾಗ್ಲೂ ದೊಡ್ಡದು ಮಾಡಿರೋರು. ಹಂಗಾರೆ ಅವಳದ್ ಹೇಗೆ ಎರಡನೇ ಮಗು ವಿಷಯಕ್ಕೆ ಆಸ್ಪತ್ರೆಗೆ ಹೋಗ್ತಾಳೆ? ಅವಳಿಗಿನ್ನು ಮೊದಲನೇ ಮಗುನೇ ಆಗಿಲ್ವಲ್ಲ? ಪ್ರಶ್ನೆ ಸರಿ ಇದೆ, ಆದ್ರೆ ನನ್ ಕೇಳ್ತಾ ಇರುತ್ತೋ ನೀನ್ ಈ ಹಿಂದೆನೂ ಮನೋಜನ ವಿಷಯದಲ್ಲಿ ಎಷ್ಟೊಂದು ನನ್ನಿಂದ ಮುಚ್ಚಿಟ್ಟಿದೀಯ. ಅಲ್ಲರಿ, ಇದು ಆತರ ಮುಚ್ಚಿಡೋ ವಿಷಯ ಏನ್ರಿ ಇದು? ನಿಮ್ ಮಾತ್ ಕೇಳಿ ನನ್ಗೆ ಕೈ ಕಾಲೇ ಆಡ್ತಿಲ್ಲ ರೀ. ಅಲ್ಲ, ಅವ್ರು ಮದ್ವೆ ಆಗಿನೂ 1 ವರ್ಷನೇ ಆಗಿಲ್ಲ ರೀ. ಇಷ್ಟ ಬೇಗ ಹೇಗಿದಲ್ಲ? ಅದೇ ನನಗೂ ಅರ್ಥ ಆಗದೆ ಇರೋದು. ಇಲ್ಲ, ಈ ವಿಷಯನ ನಾನ್ ಸುಮ್ನೆ ಬಿಡಲ್ಲ. ನಾನು ಈಗ್ಲೇ ಹೋಗಿ ಕೇಳ್ತೀನಿ. ಶಾಂತಿ, ಇದು ಆತರ ಪಟ್ಟು ಮಾತಾಡುವಂತ ವಿಷಯ ಅಲ್ಲ. 10 ವರ್ಷ ಬಿಟ್ಟು ಮಾತಾಡ್ಲಾ? ಹಾಗಾದ್ರೆ ನನಗೆ ಸತ್ಯ ಏನು ಅಂತ ಈಗ್ಲೇ ಗೊತ್ತಾಗ್ಬೇಕು ಅಷ್ಟೇ. ರೋಹಿಣಿ, ರೋಹಿಣಿ. ಶಾಂತಿ, ನನ್ ಮಾತು ಕೇಳು. ಶಾಂತಿ, ನೀವು ಬಾಯ್ ಮುಚ್ಕೊಂಡಿದ್ರೆ ಸರಿ. ರೋಹಿಣಿ. ಏನಮ್ಮ? ನೀವ್ ರೋಹಿಣಿನಾ ಅಂತೆ. ಯಾರ್ ರೋಹಿಣಿ ಒಳಗಡೆ ಅಕೌಂಟ್ಸ್ ಅಲ್ಲಿ ಚೆಕ್ ಮಾಡ್ತಾ ಇದ್ದಾಳೆ? ಕರಿಯೋ. ಯಾಕಮ್ಮ, ಏನಾಯ್ತು? ಹೋಗ್ ಸೈಡ್ಗೆ ಹೋಗೋ ಸೈಡ್ಗೆ. ಗುಬ್ರಿ, ಕೇಳಿಸ್ತಿದ್ದಾನೆ ನಿನ್ಗೆ? ಬರ ಆಚೆಗೆ. ಏನೇ ಆಗ್ತಿದೆ? ನೀನ್ ಯಾರು? ನಿನ್ನ ಜೀವನದಲ್ಲಿ ಏನ್ ಆಗ್ತಿದೆ ಅಂತ ನನಗೆ ಅರ್ಥನೇ ಆಗ್ತಿಲ್ವಲ್ಲೇ. ಅಮ್ಮ, ಅರ್ಧ ನಿದ್ದೆಯಿಂದ ಎದ್ ಬಂದ ಹೆಂಗೆ? ಅವಳು ನನ್ನ ಹೆಂಡತಿ ರೋಹಿಣಿ. ಹೋಗ್ ನಿಂತ್ಕೊಳ್ಳಿ. ಶಾಂತಿ, ಸ್ವಲ್ಪ ಸಮಾಧಾನವಾಗಿರು. ಇಂಥ ವಿಷಯದಲ್ಲಿ ಹೇಗ್ರಿ ಸಮಾಧಾನವಾಗಿರಕ್ಕಾಗತ್ತೆ? ನನಗೆ ಹುಚ್ಚು ಹಿಡಿತದೆ. ಅತ್ತೆ, ನಿಮ್ಗೇನಾಗಿದೆ? ಹುಷಾರಾಗಿತ್ತು. ಆಯ್ಬಿಡ ಗೊಂಗ್ರೆ, ನಿನ್ನ ಬಗ್ಗೆ ಇಂಥ ವಿಷಯ ಕೇಳ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಡೆ. ಅತ್ತೆ, ನೀವ್ ಏನ್ ಹೇಳ್ತಿದ್ರು ನನಗ್ ಗೊತ್ತಾಗ್ತಿಲ್ಲ. ನೀನು ಚಿದಂಬರ ರಹಸ್ಯ ಆಯ್ತಾಗೆ ಕಡೆ. ನೋಡು, ಏನಾಗ್ತಿದೆ ಅಂತ ಹೇಳ್ಬಿಡು. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲ ಅತ್ತೆ. ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ ಕಣೆ. ನಾನೀಗ ಕೇಳೋ ಪ್ರಶ್ನೆಗೆ ಮುಚ್ಚು ಮರೆ ಇಲ್ದೆ ಉತ್ತರ ಕೊಡು ಸಾಕು. ಗುಂಗ್ರಿ. ಅಮ್ಮ, ಏನಮ್ಮಾಗಿದೆ ನಿನ್ಗೆ? ರೋಹಿಣಿ ಒಂದು ಸಲನೂ ಬಸ್ಸೇ ಆಗಿಲ್ಲಮ್ಮ. ಇನ್ನು ಡೆಲಿವರಿ ಹೆಂಗಾಗುತ್ತೆ? ಯಾಕೆ ಎಲ್ರ ಮುಂದೆ ನಿಲ್ಸ್ಕೊಂಡು ಹೀಗ್ ಬೈತಿದ್ಯಾ? ಬಾಯ್ ಮುಚ್ಕೊಂಡು ಹೋಗ್ ನಿನ್ಕೋ. ಹೋಗು ಅಂದೆ. ನೀನ್ ಹೇಳಿ, ಇದಕ್ಕೂ ಮುಂಚೆ ನೀನು ಬಸ್ರಿ ಆಗಿದ್ಯಾ? ಅತ್ತೆ, ಅದು ಅತ್ತೆ ಇದು ಅತ್ತೆ ಅಲ್ಲ. ನಾನು ನಿನ್ನ ಕರ್ಕೊಂಡ್ ಬಂದಿದ್ದೀವಿ ಮನೆಗೆ. ನಾನು ಕರ್ಕೊಂಡ್ ಬಂದ್ ಸೊಸೆ ನೀನು. ಇದನ್ನ ನಾನು ತಲೆ ಮೇಲೆ ಇಟ್ಕೊಂಡು ಮೆರಿತಿದ್ದೀನಿ. ನನ್ನ ಹತ್ರ ಸುಳ್ಳು ಹೇಳ್ದ್ಯೋ, ಈ ಸಕ್ರೆ ಬೈ ಶಾಂತಿ ಯಾರು ಅಂತ ನೀನ್ ನೋಡ್ಬೇಕಾಗತ್ತೆ. ನಾನು ಕೇಳಿದ್ದಕ್ಕೆ ಸತ್ಯ ಮಾತ್ರ ಹೇಳ್ಬೇಕು. ಈ ಹಿಂದೆ ನೀನು ಬಸ್ರಿ ಆಗಿದ್ಯಾ ಇಲ್ವಾ? ಏನತ್ತೆ ನೀವು ಎಂಥ ವಿಷಯನ ಇಷ್ಟ್ರ ಮುಂದೆ ನೀನು ಹಾಸ್ಪಿಟ್ಲ್ಗೆ ಹೋಗಿದ್ಯಾ ಇಲ್ವಾ? ಹೋಗಿದ್ದೆ. ಅಲ್ಲಿ ನೀನ್ 2ನೇ ಸಲ ಬಸ್ರಿ ಆಗೋದಕ್ಕೆ ಚೆಕಪ್ ಬಂದಿದೆ ಅಂತ ಹೇಳಿದಾರೆ. ಹೇಳೆ, ಅಲ್ಲಿ ಯಾಕೆ ಹಾಗೆಲ್ಲ ಹೇಳ್ತಿದ್ದಾರೆ ಹೇಳು. ನೀನು ಮೊದ್ಲೇ ಒಂದ್ಸಲ ಬಸ್ರಿ ಆಗಿದ್ಯಾ? ಹೇಳು. ಶಾಂತಿ, ಬಿಡು. ಸ್ವಲ್ಪ ಸಮಾಧಾನವಾಗಿರು. ಅವಳು ಏನಾದ್ರು ಕೇಳ್ಬೇಕು ಅಂತಿದ್ರೆ ರೂಮ್ ಕರ್ಕೊಂಡೋಗಿ ಕೇಳು. ಅದು ಸ್ವಲ್ಪ ಸೌಜನ್ಯ. ನೀವು ಬಾಯ್ ಮುಚ್ಕೊಂಡಿರ್ರಿ, ಮಾತಾಡ್ಬೇಡಿ ಅಂದೆ. ಈ ವಿಷಯ ಎಲ್ರು ಮುಂದೆ ಬಯಲಾಗಿದೆ. ಎಲ್ರಿಗೂ ಸತ್ಯ ಗೊತ್ತಾಗ್ಲೇಬೇಕು ಅಷ್ಟೇ. ಹೋಗ್ರಿ ಆ ಕಡೆಗೆ. ಹೇಳೆ, ನಾನ್ ಕೇಳ್ತಾ ಇರೋದಕ್ಕೆ ಉತ್ತರ ಕೊಡು ಅಂದೆ. ಜೀವನದಲ್ಲಿ ಅದೇನಾಗಿದೆ ಅಂತ ಹೇಳಿದ್ರೆ ಸರಿ. ಈಗ
ಅಪ್ಪಯ್ಯ ಏನಿದು ಸಕ್ಕರೆ ಕೇಳ್ತಾರ ಪ್ರಶ್ನೆಗೆ ಹುಡುಗಿ ಉತ್ತರ ಕೊಡದೆ ಹಂಗಳ್ತಾ ಇದೆ. ಏನಿದು ರೋಹಿಣಿ, ನೀನ್ ಯಾವ ಹಾಸ್ಪಿಟಲ್ ಹೋಗಿದೆ? ಅಮ್ಮ ಯಾಕೆ ಏನೇನೋ ಕೇಳ್ತಿದಾರೆ, ನೀನ್ ಯಾಕೆ ಕಳ್ತಿದ್ಯಾ? ನನ್ನ ಹೊಡಿ ಬರಕ್ಕೆ ನಾನು ಅಳ್ತಿರೋದು. ನಿಂತ್ಕೊಡ್ರಿ. ಏಯ್ ಗುಂಗ್ರಿ, ನೀನಿನ್ನೂ ಉತ್ತರ ಕೊಟ್ಟಿಲ್ಲ ಕಣೆ. ಹೌದು ಅತ್ತೆ, ನಾನ್ 2ನೇ ಸಲ ಬಸ್ರಿ ಆಗೋದಕ್ಕೆ ಅಂತಾನೆ ಚೆಕಪ್ ಮಾಡ್ಸೋದಕ್ ಹೋಗಿದ್ದು. ರೋಹಿಣಿ ಏನ್ ಹೇಳ್ತಿದ್ಯಾ? ನೀನ್ ಇನ್ನು ಒಂದ್ ಸಲ ಬಸ್ರಿ ಆಗೇ ಇಲ್ಲ, 2ನೇ ಸಲ? ಇಲ್ಲ ಮನೋಜ್, ನಾನು ಆಲ್ರೆಡಿ 1 ಸಲ ಬಸ್ರಿ ಆಗಿದ್ದೆ. ಅದು ಮದುವೆಗ್ ಮುಂಚೆನಾ ಅಥವಾ ಮದ್ವೆ ಆದ್ಮೇಲ? ಏನತ್ತೆ ಏನ್ ಹೀಗೆಲ್ಲ ಕೇಳ್ತಿದ್ದೀರಾ? ಏಯ್, ನಾನು ಕೇಳ್ತಿರೋದಕ್ ಮಾತ್ರ ನೀನ್ ಉತ್ತರ ಕೊಡು. ಏನು ಅಂದೆ? ಮನೋಜ್ ಅವ್ರ ಮಗುನೇ ಅತ್ತೆ. ನನ್ ಗರ್ಭದಲ್ಲಿ 1ನೇ ಸಲ ಉಸಿರು ಪಡ್ಕೊಂಡಿದ್ದು. ನೀನು ಮದುವೆ ಆದ್ಮೇಲೆ ಬಸ್ರಿ ಆಗಿದ್ಯಾ? ಹೌದು ಮಾವ. ರೋಹಿಣಿ, ನನಗ್ ಗೊತ್ತೇ ಇಲ್ಲ, ನೀನ್ ಯಾವಾಗ ಬಸ್ರಿ ಆಗಿದ್ದೆ? ತಿಂಗಳ ಹಿಂದೆ ಆಗಿದ್ದೆ ಮನೋಜ್. ಆದ್ರೆ ಏನೇ ಆದ್ರೆ ಆ ಮಗು ತನ್ನ ಹೊಟ್ಟೆಲ್ ನಿಲ್ಲಿಲ್ಲ ಅತ್ತೆ. ಅಬಾರ್ಷನ್ ಆಗೋಯ್ತು. ರೋಹಿಣಿ, ಅಪಾರ್ಷನ್ ಆಗೋಯ್ತಾ? ಹೌದು ಮನೋಜ್, ನಮ್ ಮಗು ಈ ಭೂಮಿ ಮೇಲೆ ಬರೋಕ್ಕಿಂತ ಮುಂಚೆನೆ ನಾವ್ ಅದನ್ನ ಕಳ್ಕೊಂಡ್ಬಿಟ್ವಿ. ಹೀಗಾಯ್ತು ಅಂತ ನೀನ್ ಯಾಕೆ ನನ್ ಹತ್ರ ಹೇಳಿಲ್ಲ? ಆದ್ಮೇಲೆ ನಿಮ್ ಹತ್ರ ಬಂದು ಹೇಳ್ಬೇಕು ಅಂತ ಅನ್ಕೊಂಡೆ ಅತ್ತೆ. ಅಷ್ಟ್ರಲ್ಲಿ ನಮ್ ತಂದೆ ಜೈಲ್ಗೆ ಹೋಗಿದ್ದಾರೆ ಅಂತ ಮಾವ ಇಲ್ಲಿಗ್ ಬಂದು ಹೇಳಿದ್ರು. ಓ, ಆ ಟೈಮ್ ಅಲ್ಲ? ನಮ್ ತಂದೆಗ್ ಹಾಗಾಗಿದೆ ಅಂತ ಗೊತ್ತಾಗಿ ತುಂಬಾ ಶಾಕ್ ಆಯ್ತು. ಆ ಪರಿಸ್ಥಿತಿಲಿ ನಾನು ಇದನ್ನ ಯಾರ ಹತ್ರನೂ ಹೇಳ್ಕೊಡೋದಕ್ಕಾಗ್ಲಿಲ್ಲ. ದಿನ ರಾತ್ರಿ ಒಬ್ಳೆ ಕೂತ್ಕೊಂಡು ಅಳ್ತಿದ್ದೆ ಗೊತ್ತಾ. ಅದ್ರ ಬಗ್ಗೆನೆ ಯೋಚನೆ ಮಾಡಿ ಆ ಸ್ಟ್ರೆಸ್ ಅನ್ನ ನನಗೆ ಅಬಾರ್ಷನ್ ಆಗೋಯ್ತು. ನಮ್ಮಮ್ಮನಿಗೆ ನನ್ ಹೊಟ್ಟೆಲ್ ಹುಟ್ಟು ಬರ್ತಾಳೆ ಅಂತ ಕಾಯ್ತಿದ್ದೆ. ಪಾಪಿ ಅಪ್ಪ 1ನೇ ಸಲನು ಅಮ್ಮನ್ ಸಾಗೆ ಅವರೇ ಕಾರಣ ಆದ್ರು, 2ನೇ ಸಲನು ಇವರೇ ಕಾರಣ ಆದ್ರು, 2ನೇ ಸಲನು ನಾನು ನನ್ ತಾಯಿನ ಕಳ್ಕೊಂಡ್ಬಿಟ್ಟೆ. ನನಗೆ ನನ್ ಬದುಕು ಶಾಪ ಆಗೋಗಿದೆ. ಇದನ್ನ ನಾನು ಎಲ್ಲರ ಮುಂದೆ ಹೇಗ್ ಹೇಳ್ಕೊಳ್ಳಿ? ಯಾರಾದ್ರೂ ನನಗೆ ಹೇಳ್ಕೊಡಿ ಪ್ಲೀಸ್. ಈ ಮನೆ 1ನೇ ಮಗು ನಿನ್ ಹೊಟ್ಟೆಲ್ ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ಒಂದ್ಸಲ ನನಗ್ ಹೇಳಿದ್ರೆ ನಾನ್ ಬಂಗಾರ ತರ ನೋಡ್ಕೊತಿದ್ನಲ್ಲ. ಈ ಮನೆ ವಂಶೋದ್ಧಾರಕನ ನಾವು ಕರ್ಕೊತಿರ್ಲಿಲ್ವಲ್ಲಮ್ಮ. ಹೇಳ್ಬೇಕು ಅನ್ಕೊಂಡೆ ಅತ್ತೆ. ನಾನ್ ಈ ವಿಷಯನ ಅವತ್ ಹೇಳಿದ್ರೆ ಇವತ್ತಿನ ಹಾಗೆ ನೊಂದ್ಕೋತಿದ್ರೆ. ಅಷ್ಟೇ ಅಲ್ಲ, ಆಗ ಮನೋಜ್ಗೆ ಕೆಲ್ಸನೂ ಇರ್ಲಿಲ್ಲ. ಈ ವಿಷಯ ಗೊತ್ತಾಗಿದ್ರೆ ತುಂಬಾ ಟೆನ್ಷನ್ ಮಾಡ್ಕೋತಿದ್ರು. ಈ ವಿಷಯನ ಯಾರಿಗೋ ಹೇಳ್ದೆ ನನ್ ನೋವನ್ನ ನನ್ನೊಳಗೆ ಇಟ್ಕೊಂಡ್ಬಿಟ್ಟೆ. ಯಾರಿಗೂ ನೋವು ಮಾಡ್ಬಾರ್ದು ಅನ್ನೋ ಒಂದೇ ಒಂದು ಇಂಟೆನ್ಷನ್ ಅಲ್ಲಿ ನಾನು ಈ ವಿಷಯನ ಯಾರಿಗೂ ಹೇಳಲಿಲ್ಲ. ಅದನ್ನ ಬಿಟ್ಟು ನನ್ ಬೇರೆ ಯಾವ ತಪ್ಪು ಮಾಡಿಲ್ಲ ಅಂತೆ. ದಯವಿಟ್ಟು ನನ್ ಮೇಲೆ ಅನುಮಾನ ಪಡ್ಬೇಡಿ ಅಂತೆ. ನನಗೆ ಯಾಕಮ್ಮ ಅನುಮಾನ? ನಿನಗೂ ಮನೋಜನಿಗೂ ಮಗು ಆಗ್ಬೇಕು ಅಂತ ನಾನು ದೇವ್ರನ್ನ ದಿನ ಬೇಡ್ಕೋತೀನಿ ಗೊತ್ತಾ. ನೀನು ಈ ವಿಷಯನ ನನ್ನ ಹತ್ರ ಮುಚ್ಚಿಟ್ಟೆ ಅನ್ನೋ ಕೋಪ ಅಷ್ಟೇ ನನಗೆ. ನಿನ್ ಭಾವ ಬಂದು ಈ ವಿಷಯನ ನನಗೆ ಹೇಳ್ತಿದ್ದ ಹಾಗೆ ನನಗೆ ತುಂಬಾ ಕೋಪ ಬಂದ. ಆ ಕೋಪದಲ್ಲಿ ನಿನ್ ಮೇಲೆ ಕೂಗಾಡ್ಬಿಟ್ಟೆ ಅಷ್ಟೆ. ಅಪ್ಪ, ರೋಹಿಣಿ ಯಾರ ಮನ್ಸ್ಗೂ ನೋವಾಗ್ಬಾರ್ದು ಅಂತ ಈ ವಿಷಯ ಮುಚ್ಚಿಟ್ಟಿದ್ದು. ಅದನ್ನ ಬಿಟ್ಟು ಬೇರೆ ಯಾವ ಉದ್ದೇಶದ ಅವಳು ಇರ್ಲಿಲ್ಲಪ್ಪ. ನಿಮ್ಗೆ ಯಾರು ಇದ್ರ ಬಗ್ಗೆ ಹೇಳಿದ್ದು? ಅಮ್ಮ, ನೀನಾದ್ರೂ ಹೇಳಮ್ಮ, ಯಾರು ಈ ವಿಷಯ ಹೇಳಿದ್ದು ನಿನ್ಗೆ? ಅವರು ಸೂರ್ಯ ಹೇಳಿ. ಸೂರ್ಯ, ಇದೆಲ್ಲ ನಿನ್ ಕೆಲ್ಸನಾ? ನನ್ ಕಿವಿಗ್ ಬಿದ್ದ ವಿಷಯ ನಾನ್ ಅಪ್ಪನ್ ಕಿವಿಗ್ ಹಾಕ್ದೆ ಅಷ್ಟೇನಾ? ನಿನ್ಗ್ಯಾರ ಹೇಳಿದ್ದು? ಓಲಿ ಬಿಡ, ಅದು ಏನ ನೀನ? ನಿನ್ಗೆ ಯಾರೋ ಹೇಳಿದ್ದು? ರವಿ ಹೇಳಿದ್ದು ನನ್ಗೆ. ರವಿ ಏನೋ ಇದೆಲ್ಲ ನಿನ್ಗೆ ಯಾರೋ ಹೇಳಿದ್ದು? ಟೆನ್ಷನ್ ಆಗ್ಬೇಡ ಇರೋ. ಹೇಗೂ ಟೆನ್ಷನ್ ಆಗದೆ ಇರಕ್ಕಾಗುತ್ತೆ? ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ನಿನ್ಗೆ ಯಾರು ಹೇಳಿದ್ದು? ಶ್ರುತಿ. ನನಗೆ ಯಾರು ಹೇಳಿದ್ದು ಅಂತ ಮತ್ತೆ ಕೇಳ್ತೀರಾ ಅಲ್ವಾ? ನಿನಗೆ ಯಾರು ಹೇಳಿದ್ದು? ನೀನ ಅವ್ರು ಹೇಳಿ. ಅಂದ್ಕೊಂಡೆ ಈ ಮನೆ ನೆಮ್ಮದಿ ಹಾಳ್ ಮಾಡಕ್ ಬಂದಿರೋ ಅನಿಷ್ಟಗಳು ಅಂತ ಅನ್ಕೊಂಡೆ. ಏನೇ ಅನ್ಕೊಂಡಿದ್ದೆ ನೀನು? ನನ್ನ ಪರ್ಸನಲ್ ವಿಷಯನ ಎಲ್ಲ ಹತ್ರನು ಕಾನ್ಸೆಪ್ಟ್ ಮಾಡಿದ್ದೀರಾ ಅಂದ್ರೆ ನಾಚಿಕೆ ಆಗಲ್ವಾ ನಿಮ್ಗೆ? ಸೂರ್ಯ, ಏನೋ ಇದು? ನಾನ್ ಯಾವತ್ತಾದ್ರೂ ನಿನ್ ಪರ್ಸನಲ್ ವಿಷಯ ಮಾತಾಡಿದ್ದೀನ? ಅದು ಹೇಗೋ ಮಾತಾಡ್ತಾರೆ. ನಿನ್ನೆ ಹೆಂಡತಿ ನನ್ನ ಹೆಂಡತಿ ವಿಷಯನ ಈ ಮನೆ ಹಾಳು ಮಾಡ್ಬೇಕು ಅಂತಾನೆ ನೀನ್ ಬಂದಿದ್ಯಲ್ವಾ? ನಿನ್ನು ಶಾಂತಿ ಸುಮ್ನಿದ್ಬಿಡಿ, ದಯವಿಟ್ಟು ನೀವು ಸುಮ್ನಿದ್ಬಿಡಿ. ನೋಡಿ ನೀವ್ ಆಸೆ ಪಟ್ಟು ಕರ್ಕೊಂಡ್ ಬಂದಿರೋ ಸೊತ್ತೆ ಈ ಮನೇಲಿ ಹೇಗ್ ನಾರ್ದನ್ ಕೆಲಸ ಮಾಡ್ತಿದ್ದಾಳೆ ಅಂತ ನೋಡಿ. ನಿಜ, ನಾನು ಹಾಗೆಲ್ಲ ಏನು ಅನ್ಕೊಂಡಿಲ್ಲ. ಅವ್ರ ಬಗ್ಗೆ ತಪ್ಪಾಗೆಲ್ಲ ಸುದ್ದಿ ಹಬ್ಸಿಲ್ಲ ಅತ್ತೆ. ಮನೆಯವರೆಲ್ರು ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡ್ಬಿಟ್ರಲ್ಲ ಮೀನವ್ರೆ. ನಾನು ಏನ್ ಮಾಡಿದೀನಿ ನಿಮ್ಗೆ? ನಿಮ್ಗೆ ಯಾಕೆ ನನ್ ಮೇಲೆ ಇಷ್ಟೊಂದು ಕೋಪ? ಚಂಡುವ, ನೀನ್ ಒಳ್ಳೆಯೊಳಾಗ್ಬೇಕು ಅಂತ ರೋಹಿಣಿನೇ ಕೆಟ್ಟವಳು ಮಾಡ್ತಿದ್ಯಾ? ಈ ವಿಷಯ ಈ ಮನೆಗ್ ಮಾತ್ರ ಹೇಳಿದ್ಯಾ ಅಥವಾ ಇಡೀ ಊರಿಗೆ ಸಾರ್ಕೊಂಡ್ ಬಂದಿದ್ಯಾ? ಇಲ್ಲ ಅತ್ತೆ, ನಾನು ಹಾಸ್ಪಿಟಲ್ಗೆ ಹೂ ಕೊಡಕ್ ಹೋದಾಗ ಅಲ್ಲಿ ರೋಹಿಣಿಯವ್ರನ್ನ ನೋಡ್ದೆ. ಆಗ್ಲೇ ನನ್ಗೆ ಇವ್ರ ಬಗ್ಗೆ ಎಲ್ಲ ವಿಷಯ ಗೊತ್ತಾಗಿದ್ದು. ಓಹೋ, ಏನು ಅವರೇ ನಿಮ್ ಹತ್ರ ಬಂದು ನನ್ ವಿಷಯನೆಲ್ಲ ಹೇಳಿದ್ರಾ? ಇಲ್ಲ,
ಅದು ಅವ್ರ ಬಗ್ಗೆ ವಿಚಾರಿಸಿದಾಗ ಸೊ ಹೋಗಿ ಬಂದು ನೀನು ಎಲ್ಲ ಎನ್ಕ್ವೈರಿ ಮಾಡಿದ್ಯಾ? ನೋಡಿದ್ಯಾ ಈ ತುರಕಾರಿನ ಅಹಂಕಾರ ದುರಹಂಕಾರ ಅಂತಾರ ಮಾತಾಡಿದ್ರೆ ಕೆಡವಿ ಕೆಮ್ಮಣ್ಣಿ ಇಟ್ಬಿಡ್ತೀನಿ ಬಾಯಿಗೆ. ಕರೆಕ್ಟ್ ಆಗಿ ಮಾತಾಡಲ್ಲ ಬೇಕುಪ್ಪ. ಊರಿ ನಾವ್ ಯಾರು ಕರೆಕ್ಟ್ ಆಗಿಲ್ಲ, ಕರೆಕ್ಟ್ ಆಗಿ ಮಾತಾಡ್ತಿಲ್ಲ. ನಿನ್ ಹೆಂಡತಿ ಒಬ್ಳೆ ಸರಿಯಾದ ಕೆಲಸ ಮಾಡ್ತಿರೋದು. ನೀನ್ ಯಾಕೆ ಅವಳ ಬಗ್ಗೆ ವಿಚಾರ, ನನ್ ಸೊಸೆ ಬಗ್ಗೆ ನೀನ್ ಯಾಕೆ ವಿಚಾರಿಸ್ತೆ ಅಂತೆ? ವಿಚಾರಿಸೋದ್ರಲ್ಲಿ ತಪ್ಪೇನು? ನೀನ್ ಹೆಂಡತಿ ಮಾಡಿರೋದು ತಪ್ಪು ಅಂತ ನೀನು ಅನಿಸ್ತಿಲ್ವಾ? ಅದು ತಪ್ಪಾಗೇನು ಹೇಳಿಲ್ವೇ? ಈ ಪೌಡ್ರಮ್ಮ ಹಿಂದೆ ಒಂದ್ಸರಿ ಬಸ್ರಿ ಆಗಿದ್ದು ನಿಜಾನೇ ತಾನೆ? ರೀ, ಅದ್ರಿಂದ ನಿಮ್ಗೇನ್ರಿ ಆಗ್ಬೇಕಾಗಿದೆ? ನಾವೇನಾದ್ರೂ ನಿಮ್ ವಿಷಯಕ್ಕೆ ತಲೆ ಹಾಕ್ತಿವಾ? ನಿಮ್ ಪ್ರೈವಸಿನ ಹಾಳ್ ಮಾಡ್ತೀವಾ? ಗಂಡ ಹೆಂಡತಿ ರೂಮಲ್ಲಿ ಇರೋದನ್ನ ಕದ್ ನೋಡೋದು ಇದು ಒಂದೇ. ಒಬ್ರ ಬಗ್ಗೆ ತಪ್ಪಾಗಿ ಮಾತಾಡದೆ ಅಲ್ವಾ ಇವ್ ಕೆಲ್ಸ? ಶಾಂತಿ, ತಾಳ್ಮೆ. ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವ ಯಾರಾದ್ರೂ ಹಾಸ್ಪಿಟಲ್ ಕಣ್ಣಿಗೆ ಬಿದ್ರೆ ಅವ್ರಿಗೆ ಏನಾಗಿದೆಯೋ ಅಂತ ಅವ್ರ ಬಗ್ಗೆ ವಿಚಾರಿಸೋದು ಸಾಮಾನ್ಯ. ಆ ಅಕ್ಕರೆಯಿಂದ ಕಾಳಜಿಯಿಂದಷ್ಟೇ ಮೀನಾ ವಿಚಾರಿಸಿದಾಳೆ ಅಷ್ಟೇ. ಅಷ್ಟು ಪ್ರೀತಿ ವಾತ್ಸಲ್ಯ ಇದ್ದಿದ್ರೆ ನನ್ನ ಹತ್ರನೇ ಕೇಳ್ಬೋದಿತ್ತಲ್ಲ ಮಾವ. ಏನ್ ಮಾಡ್ತಿರವ? ಸತ್ಯ ಹರಿಶ್ಚಂದ್ರನ ಕುಲಪುತ್ರರು ಕಮ್ಮ ದತ್ತು ಪುತ್ರರು ಅಲ್ವಾ ತಾವು? ಸುಮ್ನಿರ ನೀನು. ರೀ, ಇವಳಿಗೆ ರೋಹಿಣಿ ಬಗ್ಗೆ ಯಾವ ಅಕ್ರೇನೂ ಇಲ್ಲ ರೀ. ರೋಹಿಣಿನ ಕೆಟ್ಟವಳು ಮಾಡಿ ಇವಳು ಒಳ್ಳೆಯವಳು ಆಗ್ಬೇಕು ಅನ್ನೋ ಕುಲಕ್ ಬುದ್ಧಿ ಈ ಬೊಮ್ಮರಾಣಿಗೆ. ಚಂಡುವ, ಇದು ನೀನು ಕಡೇ ವಾರ್ನಿಂಗ್. ಇನ್ನೊಂದು ಸಲ ಏನಾದ್ರೂ ನೀನು ರೋಹಿಣಿ ಬಗ್ಗೆ ವಿಚಾರಿಸ್ತೀನಿ ಅಂತ ತಲೆ ಹಾಕ್ತೀಯೋ ಇನ್ನೊಂದು ಮುಖ ನೋಡ್ತೀಯ ನೀನು. ಇರೋ ಒಂದ್ ಮುಖನೇ ಒಂದಡಿ ದೂರದಿಂದ ನೋಡಕ್ ಆಗ್ತಾ ಇಲ್ಲ, ಇನ್ ಇನ್ನೊಂದ್ ಮುಖ ತೋರಿಸ್ಬಿಡ್ತೀಯ ನೀನು. ಅಲ್ಲ, ಏನ್ ಅಂತದ್ ಹೇಳ್ಬಾರ್ದು ಹೇಳ್ಬಿಟ್ಲು ಅಂತ ನೀವೆಲ್ಲ ಸೇರ್ಕೊಂಡು ಹೈ ಜಂಪ್ ಮಾಡ್ತಾ ಇದೀರ ಇವಳ ಮೇಲೆ. ಅದೇ ಇವಳು ಹೇಳಿರ್ಲಿಲ್ಲ ಅಂತಂದಿದ್ರೆ ಈ ಸತ್ಯಗಳೆಲ್ಲ ಈ ಶತಮಾನದನ್ನೇ ಹೊರಗ್ ಬರ್ತಾ ಇರ್ಲಿಲ್ಲ, ತಿಳ್ಕೊ. ಶಾಂತಿ, ನಿಜ ಅಲ್ವೇನೆ ಅವ್ನು ಹೇಳ್ತಾ ಇರೋದು? ಮೀನಾ ಏನಾದ್ರೂ ಈ ವಿಷಯ ನಮ್ಗೆ ಹೇಳದೇ ಇದ್ದಿದ್ರೆ ರೋಹಿಣಿ ಯಾವತ್ತೂ ವಿಷಯ ನಮ್ಗೆ ಹೇಳ್ತಾನೆ ಇರ್ಲಿಲ್ಲ. ಸತ್ಯನೋ ಸುಳ್ಳು, ನಾನು ಕರ್ಕೊಂಡ್ ಬಂದಿರೋ ಸೊಸೆ ಬಗ್ಗೆ ನೀವು ಕರ್ಕೊಂಡ್ ಬಂದಿರೋ ಸೊಸೆ ಮಾತಾಡೋ ಆಗಿಲ್ಲ ಅಷ್ಟೇ. ನಾನ್ ಕರ್ಕೊಂಡ್ ಬಂದ್ ಸೊಸೆ ಮಾಡಿದ್ದನ್ನ ನೀವ್ ಯಾರು ತಿನ್ನಬಾರ್ದು ಅಂತ ನಾನು ಕಟ್ಟೆ ಮಾಡ್ಬಿಟ್ರೆ ಆಗುತ್ತಾನೆ? ಮನೆ ಕಣೆ ಇದು, ಒಟ್ಟು ಕುಟುಂಬ, ನಾವೆಲ್ಲ ಒಂದು ಕಣೆ. ಯಾಕೆ ಈ ತರ ಭೇದ ಭಾವ ಮಾಡ್ತೀಯಾ? ಅದೆಲ್ಲ ನನಗ್ ಬೇಕಾಗಿಲ್ಲ. ಇವಳು ರೋಹಿಣಿ ವಿಷಯ ತಲೆ ಹಾಕ್ಬಾರ್ದು ಅಷ್ಟೇ. ಅದನ್ನ ನೀವು ಅವಳಿಗೆ ಹೇಳ್ಬಿಡಿ. ಹಾಗೆಲ್ಲ ಯಾವ ನಿರ್ಬಂಧನೂ ಈ ಮನೇಲಿ ಅಂತ ಹಾಕೋದಿಕ್ ಆಗೋದಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಕೂಡು ಕುಟುಂಬ. ಮೀನಾ ಪಾಪ ಶ್ರುತಿ ಹತ್ರ ಹೇಳ್ಕೊಂಡಿದ. ಹಾಗಾಗಿ ಒಬ್ರಿಂದ ಒಬ್ರಿಗೆ ಹೋಗಿ ಎಲ್ಲ ಹರಡ್ಬಿಟ್ಟಿದೆ ಅಷ್ಟೇ. ಇಷ್ಟು ಸಣ್ಣ ವಿಷಯನ ನೀವ್ ಯಾಕೆ ಇಷ್ಟೊಂದು ದೊಡ್ಡ ವಿಷಯ ಮಾಡ್ತಿದ್ದೀರಿ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಬಿಟ್ಟಾಕಿ ಇದನ್ನ. ಹೋಗಿ ನೀವೆಲ್ಲ ನಿಮ್ ಕೆಲಸ ನೋಡ್ಕೊಡಿ. ಹೋಗಿ, ನನಗೂ ಕೆಲಸ ಇದೆ, ಹೊರಗೆ ಹೋಗಿದ್ ಬರ್ತೇನೆ. ಹೂವ, ಇದೆಲ್ಲ ಇವತ್ತಿಗೆ ಕೊನೆ ಆಗ್ಬೇಕು. ನನ್ನಲ್ಲೇ ಇದ್ದು ಬಿಡ್ಲಿ ಅಂತ ಈ ವಿಷಯ ನಾನು ಯಾರಿಗೂ ಹೇಳಿರ್ಲಿಲ್ಲ. ಈ ಮುಗ್ದು ಕೇಳ್ಕೊತಾ ಈ ಬಿಟ್ಟು ನನ್ನ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ. ಮೀನಾ, ಯಾಕೆ ಇಷ್ಟು ಕೇಳಾಡ್ತಾ ಇದೀನಿ ನೀನು? ಬನ್ನಿ ಬೈಲಿ ಸಮಾಧಾನ ಮಾಡ್ಕೊ. ಬಮ್ಮ, ಬೈಬೇಡ, ನೀನೇನು ತಪ್ಪು ಮಾಡಿಲ್ಲ. ಸಂಚಿಕೆಯ ಶುರುವಿನಲ್ಲಿ ಮೀನಾ ರೋಹಿಣಿ ಸತ್ಯನ ಶ್ರುತಿ ಹತ್ರ ಹೇಳ್ತಾಳೆ. ಶ್ರುತಿ ಅದಕ್ಕೆ ಆಶ್ಚರ್ಯ ಪಟ್ಟಕೊಂಡು ಏನ್ ಹೇಳ್ತಿದ್ದೀರಾ? ಮೀನಾ ಅವರೇ ಸೆಕೆಂಡ್ ಬೇಬಿನ ಅಂತ ಜೋರಾಗಿ ಕಿರಚುತ್ತಿರ್ತಾಳೆ. ಅಯ್ಯೋ ಕಿರಚಬೇಡಿ ಶ್ರುತಿ ಅವರೇ, ಆಚೆ ಯಾರಿಗಾದ್ರೂ ಕೇಳಿಸಿಬಿರುತ್ತೆ ಅಂತ ಬೈದಲ್ಲಿ ಮೀನಾ ಹೇಳ್ತಾಳೆ. ಹೇಗೆ ಮೀನಾ ಅವರೇ, ಅವರಿಗೆ ಇನ್ನು ಮಗುನೇ ಆಗಿಲ್ವಲ್ಲ ಅಂತ ಶ್ರುತಿ ಕೇಳ್ತಾಳೆ. ನನಗೂ ಅದೇ ಅರ್ಥ ಆಗ್ತಿಲ್ಲ ಶ್ರುತಿ ಅವರೇ, ನನಗೆ ಒಂದೇ ಕನ್ಫ್ಯೂಷನ್ ಆಗ್ತಿದೆ ಅದನ್ನ ಕೇಳಿದಾಗಿಂದನ. ನಾನು ಏನು ಮಾಡ್ತಾ ಇದ್ದೀನಿ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಅಲ್ಲ, ಇದಕ್ಕೂ ಮುಂಚೆ ಅವರು ಯಾವಾಗ ಕನ್ಸೀವ್ ಆಗಿರಬಹುದು ಅಂತ ಶ್ರುತಿ ಹೇಳಿದಾಗ ಅದು ನನಗೂ ಗೊತ್ತಿಲ್ಲ ಶ್ರುತಿ ಅವರೇ. ಕನಕ ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಇನ್ನೊಂದು ಹುಡುಗಿನ ಹೋಗಿ ಕೇಳಿದಾಗ ಅವರು ಅದೇ ರೀತಿನೇ ಅಂತ ಹೇಳಿದ್ದು ಅಂತ ಮೀನಾ ಹೇಳಿದಾಗ, ಹಂಗಾದರೆ ಸಮಥಿಂಗ್ ಫಿಶಿ ಇಲ್ಲೇನೋ ಇದೆ ಅಂತ ಶ್ರುತಿ ಹೇಳಿದಾಗ, ಅದೇನು ಅಂತ ಗೊತ್ತಾಗದೆ ನನಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಕೈ ಕಾಲೆಲ್ಲ ನಡಗತಾ ಇದೆ, ತಲೆ ಸಿಡಿದು ಹೋಗೋ ತರ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ. ಮತ್ತೆ ಅವತ್ತು ಅಷ್ಟೇ ಅವರು ಮಗು ಹುಟ್ಟಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂತ ಅಷ್ಟೊಂದು ಡೀಟೇಲ್ ಆಗಿ ಬೇರೆ ಹೇಳಿದ್ರು ಅಲ್ವಾ ಅಂತ ಶ್ರುತಿ ಕೇಳಿದಾಗ, ಹೌದು ಶ್ರುತಿ ಅವರೇ, ನೀವು ಹೇಳ್ತಿರೋದು ನಿಜನೇ ಅಂತ ಮೀನಾ ಹೇಳ್ತಾಳೆ. ನನಗಾಗಲೇ ಡೌಟ್ ಬಂದಿತ್ತು, ಇದೆಲ್ಲ ಇವರಿಗೆ ಹೇಗೆ ಗೊತ್ತಿರಬೇಕು ಅಂತ ಶ್ರುತಿ ಹೇಳ್ತಾಳೆ. ನನಗನೂ ಏನೂ ಅರ್ಥನೇ ಆಗ್ತಿಲ್ಲ ಶ್ರುತಿ, ಏನ್ ಮಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳಿದಾಗ, ಸರಿ ಬನ್ನಿ ಅವರ ಹತ್ರನೇ ಹೋಗಿ ಕೇಳಿಬಿಡೋಣ ಅಂತ ಶ್ರುತಿ ಹೋಗ್ತಿರ್ತಾಳೆ. ಅಯ್ಯೋ ಶ್ರುತಿ ನಿಂತ್ಕೊಳ್ಳಿ, ಅದಕ್ಕೆ ಹೇಳಿದ್ದು ನಾನು ನಿಮ್ಮ ಹತ್ರ ಹೇಳೋದಿಲ್ಲ ಅಂತ ಮೀನಾ ಶ್ರುತಿನ ತಡಿತಾಳೆ. ಇಲ್ಲ ಮೀನಾ ಅವರೇ, ಇಂಥ ವಿಷಯ ಇದ್ದಾಗ ಅದನ್ನ ಕೇಳಿ ಕ್ಲಿಯರ್ ಮಾಡ್ಕೋಬೇಕು ತಾನೆ ಅಂತ ಶ್ರುತಿ ಹೇಳ್ತಾಳೆ. ಇಲ್ಲ ಶ್ರುತಿ, ಇವಾಗ ನಾವೇನಾದ್ರೂ ಹೋಗಿ ಕೇಳಿದ್ದೆ ಅಂದ್ರೆ ಮನೆಯಲ್ಲಿ ಇನ್ನೂ ಜಗಳ ಜಾಸ್ತಿ ಆಗುತ್ತೆ. ಈಗಾಗಲೇ ಒಂದು ಸಲಿ ಅವರು ಹಾಸ್ಪಿಟಲ್ಗೆ ಹೋಗಿದ್ದನ್ನ ಮನೇಲಿ ಹೇಳಿದಕ್ಕೆ ಅದು ದೊಡ್ಡದಾಗಿ ಸಮಸ್ಯೆ ಆಯ್ತು. ಕೊನೆಗೆ ನಾನೇ ಎಲ್ಲರಿಂದನೂ ಬೇಯಿಸ್ಕೋಬೇಕಾಯಿತು. ಇದೆಲ್ಲ ಕೇಳೋದು ಬೇಡ, ಬಿಟ್ಟ ಬಿಡಿ ಅಂತ ಮೀನಾ ಹೇಳ್ತಾಳೆ. ಅದು ಹೇಗೆ ಮೀನಾ ಅವರೇ, ಕೇಳ್ದೆ ಇರೋಕಾಗುತ್ತೆ ಅತ್ತೆ, ಬೇರೆ ಫಸ್ಟ್ ಕನ್ಸೀವ್ ರೋಹಿಣಿನೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಿದ್ರು, ಇದರ ಬಗ್ಗೆ ಕೇಳೋಣ ಬನ್ನಿ ಅಂತ ಶ್ರುತಿ ಹೇಳಿದಾಗ, ಶ್ರುತಿಯವರೇ ಬೇಡ ಶ್ರುತಿ ಅವರೇ, ನೀವು ಬಲವಂತ ಮಾಡಿ ಕೇಳಿದ್ರಿ ಅಂತ ನಾನು ನಿಮ್ಮ ಹತ್ರ ಹೇಳ್ದೆ, ಇದನ್ನ ಇಲ್ಲೇ ಬಿಟ್ಟು ಬಿಡಿ, ಇದನ್ನ ಆಚೆ ಏನಾದ್ರೂ ಹೇಳಿದ್ರಿ ಅಂತಂದ್ರೆ ದೊಡ್ಡ ಸಮಸ್ಯೆಯಾಗಿ ಬೆಳೆಯುತ್ತೆ ಇದು ಅಂತ ಮೀನಾ ಹೇಳಿದಾಗ, ಹಾಗಿದ್ರೆ ಇದರಲ್ಲಿರೋ ಸತ್ಯನ ತಿಳ್ಕೊಳ್ಳೋದು ಬೇಡ್ವಾ ಅಂತ ಶ್ರುತಿ ಕೇಳ್ತಾಳೆ. ಸತ್ಯನ ಯಾರಿಂದನೂ ತುಂಬಾ ದಿವಸ ಮುಚ್ಚಿಡೋದಕ್ಕೆ ಆಗೋದಿಲ್ಲ ಶ್ರುತಿ, ಇದರಲ್ಲಿ ಸತ್ಯ ಇದೆ ಅಂತಂದ್ರೆ ಅದು ತಾನಾಗಿ ಆಚೆಗೆ ಬರುತ್ತೆ, ಅದುವರೆಗೂ ನಾವು ಸ್ವಲ್ಪ ಸಮಾಧಾನವಾಗಿರೋಣ ಪ್ಲೀಸ್, ನೀವು ಯಾರ ಹತ್ರನೂ ಹೇಳಬೇಡಿ ಅಂತ ಮೀನಾ ಹೇಳ್ತಾಳೆ. ಏನ್ ಮೀನಾ ನೀವು ಅಂತ ಶ್ರುತಿ ಹೇಳಿದಾಗ, ಪ್ಲೀಸ್ ಶ್ರುತಿ ಅವರೇ, ನನಗೋಸ್ಕರ ನೀವು ಇದನ್ನ ಯಾರ ಹತ್ರನೂ ಹೇಳಬೇಡಿ ಅಂತ ಮೀನಾ ಹೇಳ್ತಾಳೆ. ಸರಿ ಓಕೆ ಅಂತ ಶ್ರುತಿ ಕಿಚನ್ ಡೋರ್ನ ಓಪನ್ ಮಾಡ್ಕೊಂಡು ಆಚೆಗೆ ಬರ್ತಾಳೆ. ಮೀನಾ ಇದರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕಿಚನ್ ನಲ್ಲೇ ನಿಂತ್ಕೊಂಡಿರ್
ತಾಳೆ ಶ್ರುತಿ ಈ ವಿಷಯನ ಹಾಗೆ ಮುಚ್ಚಿಟ್ಕೊಳ್ಳಕ್ಕೆ ಆಗದೆ ರವಿ ಹತ್ರ ರೂಮ್ ಒಳಗಡೆ ಬಂದು ಎಲ್ಲಾ ವಿಷಯನ್ನು ಹೇಳಿಬಿಡ್ತಾಳೆ. ಶ್ರುತಿ ನೀನು ಸುಮ್ಮನೆ ತಮಾಷೆ ಎಲ್ಲ ಮಾಡ್ಬೇಡ ಕಣೆ ಅಂತ ರವಿ ಹೇಳಿದಾಗ ನಾನ ಯಾಕೋ ಆಟ ಆಡಲಿ ಅಂತ ಶ್ರುತಿ ಹೇಳ್ತಾಳೆ. ನೋಡಿ ಶ್ರುತಿ ಬೇಡ, ಇದು ಬೇರೆ ವಿಷಯ ತರ ಅಲ್ಲ, ಇದು ತುಂಬಾ ಸೀರಿಯಸ್ ಆಗಿರೋ ಮ್ಯಾಟರ್ ಅಂತ ರವಿ ಹೇಳ್ತಾನೆ. ರವಿ ನಾನು ಸೀರಿಯಸ್ ಆಗಿ ಕಣ ಹೇಳ್ತಾ ಇರೋದು, ರೋಹಿಣಿ ಹಾಸ್ಪಿಟಲ್ಗೆ ಸೆಕೆಂಡ್ ಟೈಮ್ ಕನ್ಸೀವ್ ಆಗೋದಕ್ಕೆ ಚೆಕ್ ಮಾಡಿಸೋದಕ್ಕೆ ಹೋಗಿದ್ರಂತೆ ಅಂತ ಶ್ರುತಿ ಹೇಳಿದಾಗ ನಿನಗೆ ಯಾರು ಹೇಳಿದ್ರು ಅಂತ ರವಿ ಕೇಳ್ತಾನೆ. ಅದು ಅಂತ ಶ್ರುತಿ ಯೋಚನೆ ಮಾಡಬೇಕಾ ಹೇಳು ಅಂತ ರವಿ ಕೇಳ್ತಾನೆ. ಮೀನಾ ಅವರು ಹೇಳಿದರು ಅಂತ ಶ್ರುತಿ ಹೇಳಿದಾಗ ಅತ್ತಿಗೆ ಹೇಳಿದ್ದಾರೆ ಅಂತಂದ್ರೆ ಸುಮ್ಮನೆ ಹೇಳೋರಲ್ಲ ಅವರು ಅಂತ ರವಿ ಹೇಳ್ತಾನೆ. ಹಾಗಾದ್ರೆ ನಾನು ಮಾತ್ರ ಸುಳ್ಳು ಹೇಳ್ತೀನಾ ಅಂತ ಶ್ರುತಿ ಕೇಳ್ತಾಳೆ. ಇವಾಗ ಅದು ಮುಖ್ಯನಾ? ಅದು ಅಲ್ದೆ ರೋಹಿಣಿ ಇದಕ್ಕೂ ಮುಂಚೆ ಕನ್ಸೀವ್ ಆಗಿದ್ರಾ ಅಂತ ರವಿ ಕೇಳಿದಾಗ ಸೆಕೆಂಡ್ ಟೈಮ್ ಕನ್ಸೀವ್ ಆಗೋದಕ್ಕೆ ಕನ್ಸಲ್ಟೇಷನ್ಗೋಸ್ಕರ ಹೋಗಿದ್ದಾರೆ ಅಂತ ಹೇಳಿದ್ದಾರೆ, ಅಂದ್ಮೇಲೆ ಫಸ್ಟ್ ಕನ್ಸೀವ್ ಆಗಿಲ್ದೆ ಇರ್ತಾರಾ ಅಂತ ಶ್ರುತಿ ಕೇಳ್ತಾಳೆ. ಮನುಜ ಇದರ ಬಗ್ಗೆ ಹೇಳಲೇ ಇಲ್ವಲ್ಲ ಅಂತ ರವಿ ಯೋಚನೆ ಮಾಡ್ತಿರ್ತಾನೆ. ರವಿ ನನಗೊಂದು ಡೌಟ್ ಇದೆ, ಏನು ಗೊತ್ತಾ? ಫಸ್ಟ್ ಕನ್ಸೀವ್ ಆಗಿದ್ದು ಇವರು ಮದುವೆ ಮುಂಚೆನಾ ಅಥವಾ ಮದುವೆ ಆದ ಮೇಲ ಅಂತ ಶ್ರುತಿ ಕೇಳ್ತಾಳೆ. ರೋಹಿಣಿ ಅತ್ತಿಗೆನ ಮನೋಜನಿಗೆ ಮದುವೆ ಮಾಡಿಸಿದ್ದೆ ಅಮ್ಮ, ಅದಕ್ಕೂ ಮುಂಚೆ ಅವರಿಗೆ ಯಾವುದೇ ರೀತಿ ಕನೆಕ್ಷನ್ ಇರಲಿಲ್ಲ ಅಂತ ರವಿ ಹೇಳ್ತಾನೆ. ಹಾಗಿದ್ರೆ ಅವರಿಗೆ ಎಕ್ಸ್ ಬಾಯ್ ಫ್ರೆಂಡ್ ಯಾರಾದ್ರೂ ಇದ್ದಿದ್ರೆ ಅಂತ ಶ್ರುತಿ ಹೇಳಿದಾಗ ಲೂಸ್ ತರ ಮಾತಾಡಬೇಡ ಶ್ರುತಿ, ಈ ಗೊತ್ತಾಗಿರೋ ವಿಷಯನೇ ಎಷ್ಟು ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ ಅಂತ ರವಿ ಹೇಳಿದಾಗ ಸರಿ ನಾನು ಹೋಗಿ ರೋಹಿಣಿಯರ ಹತ್ರನೇ ಕೇಳ್ಕೊಂಡು ಬರ್ತೀನಿ ಅಂತ ಶ್ರುತಿ ಹೋಗ ಇರ್ತಾಳೆ. ನಿನ್ಕೊಳ್ಳಿ, ಅದನ್ನೆಲ್ಲ ಹೋಗಿ ಸುಮ್ನೆ ದೊಡ್ಡದಾಗಿ ಜಗಳ ಮಾಡಿಸಬೇಡ, ಮನೇಲಿ ಜಗಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ರವಿ ಹೇಳಿದಾಗ ಮೀನಾ ಅವರು ಇದನ್ನೇ ಹೇಳಿದ್ರು, ಯಾರ ಹತ್ರನೂ ಹೇಳಬೇಡ ಅಂತ ಹೇಳಿದ್ರು ಅಂತ ಶ್ರುತಿ ಹೇಳಿದಾಗ ಮತ್ತೆ ಯಾಕೆ ನನ್ನ ಹತ್ರ ಹೇಳಿದೆ ಅಂತ ರವಿ ಹೇಳ್ತಾನೆ. ರವಿ ನಿನಗೆ ಗೊತ್ತು ತಾನೆ ನನಗೆ ಯಾವುದೋ ಸೀಕ್ರೆಟ್ನ ಮೇಂಟೈನ್ ಮಾಡಿ ಅಭ್ಯಾಸ ಇಲ್ಲ ಅಂತ ತಲೆ ಸಿಡಿದು ಹೋಗುತ್ತೆ. ಈಗ ನಾನು ಫ್ರೀ ಆಗ್ಬಿಟ್ಟೆ, ನಿನ್ನ ಹತ್ರ ಹೇಳಿದ್ನಲ್ಲ, ಇದನ್ನ ನೀನು ಯಾರು ಹತ್ರ ಹೇಳಬೇಡ ಅಂತ ಶ್ರುತಿ ಹೇಳಿ ರೂಮಿಂದ ಆಚೆ ಹೋಗ್ತಾಳೆ. ಅಯ್ಯೋ ಇವಾಗ ನೀನು ಫ್ರೀ ಆಗ್ಬಿಟ್ಟೆ, ಇವಾಗ ನನಗೆ ತಲೆ ಸಿಡಿದು ಹೋಗೋ ತರ ಅನ್ನಿಸ್ತಿದೆ ಅಂತ ರವಿ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾನೆ. ಈ ಕಡೆ ರವಿ ಎಲ್ಲಾ ವಿಷಯನೂ ಸೂರ್ಯನಿಗೆ ಬಂದು ಹೇಳಿಬಿಡ್ತಾನೆ. ನಿಜ ಏನೋ ಅಂತ ಸೂರ್ಯ ಕೇಳಿದಾಗ ಹೂ ಕಣೋ ಅಂತ ರವಿ ಹೇಳ್ತಾನೆ. ಲೋ ರವಿಗನ್ ಸತ್ಯ ಮಾಡಿ ಹೇಳೋ ಅಂತ ಸೂರ್ಯ ಹೇಳಿದಾಗ ಹೌದು ಕಣೋ ಅಂತ ರವಿ ಹೇಳ್ತಾನೆ. ಲವ್ ನಿಜ ಹೇಳೋ ರವಿ ಅಂತ ಸೂರ್ಯ ಹೇಳಿದಾಗ ಹೌದು ಕಣೋ ಅಂತ ರವಿ ಹೇಳ್ತಾನೆ. ಲೋ ಹೆಂಗೋ ರವಿಗೆ ಅನ್ಸಾಧ್ಯ, ಇದುವರೆಗೂ ನಾನು ಈ ತರ ನೋಡೇ ಇಲ್ವಲ್ಲ, ವಿಚಿತ್ರವಾಗಿರೋದನ್ನಲ್ಲ ಕಣು. ಇವಾಗ ಎರಡನೇ ಮಗು ಆಗೋದಕ್ಕೆ ಮೊದಲೇ ಹೆಂಗೆ ಟೆಸ್ಟ್ ತೆಗೆಯೋಕಾಗುತ್ತೆ? ಮೊದಲನೇ ಮಗು ಹುಟ್ಟೋದಕ್ಕೆ ತಾನೇ ಮೊದಲು ಟೆಸ್ಟ್ ಮಾಡಿಸೋದು, ಮೊದಲನೇ ಮಗು ಆಗಿತ್ತು ಅಂತಂದ್ರೆ ಆಮೇಲೆ ತಾನೇ ಎರಡನೇ ಮಗುಗೆ ಟೆಸ್ಟ್ ಮಾಡಿಸೋದು, ಏನು ಇದು ಈ ರೀತಿ ಏನಾದ್ರೂ ಹೊಸದಾಗಿ ಸೈನ್ಸ್ ಅಲ್ಲಿ ಏನಾದ್ರೂ ಕಂಡುಹಿಡಿದಿದ್ದಾರಾ ಅಂತ ಸೂರ್ಯ ಕೇಳಿದಾಗ ಆತರ ಎಲ್ಲ ಏನೂ ಇಲ್ಲ ಕಣೋ ಅಂತ ರವಿ ಹೇಳ್ತಾನೆ. ಸೂರ್ಯ ಇದರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಹಂಗಾದ್ರೆ ಇದಕ್ಕೂ ಮುಂಚೆ ಈ ಪೌಡರು ಪ್ರೆಗ್ನೆಂಟ್ ಆಗಿದ್ಲಾ ಅಂತ ಸೂರ್ಯ ಕೇಳ್ತಾನೆ. ಗೊತ್ತಿಲ್ಲ ಕಣೋ ಅಂತ ರವಿ ಹೇಳಿದಾಗ ಇದು ಮಾತ್ರ ಹೆಂಗೋ ಗೊತ್ತಾಯ್ತು ನಿನಗೆ ಅಂತ ಸೂರ್ಯ ಕೇಳ್ತಾನೆ. ಶ್ರುತಿ ಹೇಳಿದ್ಲು ಅಂತ ರವಿ ಹೇಳ್ತಾನೆ. ಲೇಡೀಸ್ ಮ್ಯಾಟರ್, ಲೇಡೀಸ್ ಕರೆಕ್ಟ್ ಆಗಿ ಹೇಳ್ತಾರೆ. ಹಂಗಾದ್ರೆ ಆ ಕೇಡಿ ಏನೋ ಫ್ರಾಡ್ ಕೆಲಸ ಮಾಡಿದ್ದಾಳೆ ಅನ್ಸುತ್ತೆ ಕಣೋ, ನನಗೆ ಯಾವಾಗ್ಲೂ ಅನ್ನಿಸ್ತಿತ್ತು ಕಣೋ ಅವಳು ಏನೋ ಮುಚ್ಚಿಟ್ಟಿದ್ದಾಳೆ, ಏನೋ ತಪ್ಪು ಮಾಡ್ತಿದ್ದಾಳೆ ಅಂತ, ಆದರೆ ಇಂಥ ವಿಷಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೋ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ ಇದು ಪರ್ಸೆಂಟ್ ನಿಜನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಕಣೋ ಅಂತ ರವಿ ಹೇಳಿದಾಗ ಲೋ ಸತ್ಯದಲ್ಲಿ ಏನೋ ಪರ್ಸೆಂಟೇಜ್ ಅಂತ ಇಲ್ಲ, ಸತ್ಯ ಅಂದ್ರೆ ಸತ್ಯ, ಸುಳ್ಳು ಅಂದ್ರೆ ಸುಳ್ಳು ಅಷ್ಟೇನೆ. ಈ ಪೌಡರ್ ಬಗ್ಗೆ ಈ ತರ ಒಂದು ಸುದ್ದಿ ಗೊತ್ತಾಗಿದೆ ಅಂತಂದ್ರೆ ಇದರಲ್ಲಿ ಏನೋ ಇದೆ ಅಂತ ಅರ್ಥ ಕಣೋ ಅಂತ ಸೂರ್ಯ ಹೇಳ್ತಾನೆ. ಅದರೇನಾದ್ರೂ ಇರಲಿ ಕಣೋ, ಆದ್ರೆ ಶ್ರುತಿ ಯಾರ ಹತ್ರನೂ ಹೇಳಬೇಡ ಅಂತ ಹೇಳಿದ್ಲು, ನನಗೆ ತಲೆ ಸಿಡಿದು ಹೋಗೋ ತರ ಆಗ್ತಿತ್ತು, ತುಂಬಾ ಟೆನ್ಷನ್ ಆಗ್ತಿತ್ತು, ಅದಕ್ಕೆ ನಿನ್ನ ಹತ್ರ ಹೇಳಿದೆ, ನೀನು ಯಾರ ಹತ್ರನೂ ಹೇಳ್ಬೇಡ ಕಣೋ ಅಂತ ರವಿ ಹೇಳ್ತಾನೆ. ಆ ರವಿ ಹೇಳೋದನ್ನ ಕೇಳಿ ಸೂರ್ಯ ಟೆನ್ಷನ್ ಅಲ್ಲೇ ನೋಡ್ತಿರ್ತಾನೆ. ಮೊದಲೇ ಸೂರ್ಯನಿಗೆ ಮುಚ್ಚಿಟ್ಟಿ ಮಾತಿನ ಅಭ್ಯಾಸ ಇಲ್ಲ, ಎಲ್ಲಿ ಹೇಳ್ಬಿಡ್ತೀನೋ ಅನ್ನೋ ಭಯ ಅವನಲ್ಲೂ ಇರುತ್ತೆ. ಮತ್ತೆ ರವಿ ಹೋಗಿದ್ದವನು ವಾಪಸ್ ಬಂದು ಲೋ ನೀನು ಗೊತ್ತಿದೆ ಅಂತ ಯಾರಿಗೂ ಕೋಬೇಡ ಕಣೋ ಅಂತ ಹೇರಿ ರವಿ ಅಲ್ಲಿಂದ ಹೊಟ್ಟೋಗ್ತಾನೆ. ಲೋಲೋ ರವಿ, ಅಯ್ಯೋ ನನ್ನ ತಲೆಗೆ ಈ ರೀತಿ ಒಂದು ಹೊಸ ಬಾಂಬ್ ಇಟ್ಬಿಟ್ಟವನಲ್ಲ, ನಾನು ಏನ್ ಮಾಡ್ಲಿ, ಯಾರ ಹತ್ರ ಹೇಳಲಿ ಅಂತ ಸೂರ್ಯ ಒದ್ದ ಎದ್ದಾರಬೇಕಾದ್ರೆ ಅಪ್ಪ ಅಂತ ಹೇಳ್ಕೊಂಡು ಸೂರ್ಯ ರಂಗನಾಥ ಹತ್ರ ಹೋಗ್ತಾನೆ. ಈ ಕಡೆ ಸೂರ್ಯ ಬಂದು ರಂಗನಾಥ ಅವರಿಗೆ ಕಂಪ್ಲೀಟ್ ಆಗಿ ಎಲ್ಲಾ ವಿಷಯನ ಹೇಳ್ತಾನೆ. ಅದನ್ನ ಕೇಳಿ ರಂಗನಾಥ ಅವರಿಗೂ ಶಾಕ್ ಆಗುತ್ತೆ. ಏನು ಕಂದ ಇನ್ನೂ ಇದ್ದಂಗೆ ಬಂದು ಈ ತರ ಒಂದು ಸುದ್ದಿನ ಹೇಳ್ತಿದೀಯಾ ಅಂತ ರಂಗನಾಥ ಅವರು ಕೇಳಿದಾಗ ಅಪ್ಪೋ ನನಗೂ ಇದೇ ರೀತಿನೇ ಶಾಕ್ ಆಯ್ತಪ್ಪ ಅಂತ ಸೂರ್ಯ ಹೇಳ್ತಾನೆ. ಹೇಗೋ ಸಾಧ್ಯ ಇದು ಅಂತ ರಂಗನಾಥ ಅವರು ಕೇಳಿದಾಗ ನನಗೆ ಗೊತ್ತಿಲ್ಲಪ್ಪ, ನನಗೆ ತಾಗಿದ್ದನ್ನ ನಿನ್ನ ಹತ್ರ ಬಂದು ಹೇಳ್ಬಿಟ್ಟಿದೀನಿ ಅಂತ ಸೂರ್ಯ ಹೇಳಿದಾಗ ನನ್ನಿಂದ ಇದನ್ನ ನಂಬೋದಕ್ಕೆ ಆಗ್ತಿಲ್ಲ ಕಣೋ ಸೂರ್ಯ ಅಂತ ರಂಗನಾಥ ಅವರು ಹೇಳ್ತಾರೆ. ಅಪ್ಪೋ ನೀನೇ ತಾನೇ ಹೇಳಿದ್ದು, ನಿನಗೇನಾದ್ರೂ ವಿಷಯ ಗೊತ್ತಾದ್ರೆ ಎಲ್ಲರ ಮುಂದೆ ಬಡಬಡ ಅಂಬೇಡ, ನನ್ನ ಹತ್ರ ಬಂದು ಹೇಳು ಅಂತ, ಅದಕ್ಕೆ ನಿನ್ನ ಹತ್ರ ಬಂದು ಹೇಳ್ತಾ ಇದ್ದೀನಿ ಕಣಪ್ಪ ಅಂತ ಸೂರ್ಯ ಹೇಳ್ತಾನೆ. ಲೋ ಇದು ಸಾಧಾರಣ ವಿಷಯ ಅಲ್ಲ ಕಣೋ ಅಂತ ರಂಗನಾಥ ಅವರು ಹೇಳಿದಾಗ ಅದಕ್ಕೆ ಕಣಪ್ಪ ನಾನು ನಿನ್ನ ಹತ್ರ ಬಂದು ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಇಲ್ಲಿಗೆ ಬಾರೋ ಇಲ್ಲಿ ಅಂತ ರಂಗನಾಥ ಅವರು ಕರೆದಾಗ ಏನಪ್ಪಾ ಅಂತ ಸೂರ್ಯ ಹತ್ತಿರಕ್ಕೆ ಹೋಗ್ತಾನೆ. ಒಂದ್ಸಲಿ ವಿದೋ ಅಂತ ರಂಗನಾಥ ಅವರು ಹೇಳಿದಾಗ ಏನಪ್ಪ ನೀನು, ನಾನು ಕುಡಿದಿಲ್ಲ ಕಣಪ್ಪ, ಕುಡಿದು ಬಂದಿದ್ದಿದ್ರೆ ಈ ತರ ನಿನ್ನನ್ನ ಒಬ್ಬನ್ನೇ ಕರೆದು ಹೇಳ್ತಿದ್ನ, ಎಲ್ಲರನ್ನೂ ಕರೆದು ಹೇಳ್ತಿದ್ದೀಯಾ ಗೊತ್ತಿಲ್ವಾ ನಿನಗೆ ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ರೆ ರೋಹಿಣಿ ಎರಡನೇ ಮಗುಗೋಸ್ಕರ ಚೆಕ್ಗೆ ಹೋಗಿದ್ಲೇನೋ ಅಂತ ರಂಗನಾಥ ಅವರು ಕೇಳ್ತಾರೆ. ಹೌದಪ್ಪ ಈ ವಿಷಯನ ಆಸ್ಪತ್ರೆ ಅವರೇ ಹೇಳಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ ಒಂದೇ ಕನ್ಫ್ಯೂಸ್ ಆಗ್ತಿದೆ ಕಣೋ ಅಂತ ರಂಗನಾಥ ಅವರು ಹೇಳಿದಾಗ ಅಪ್ಪ ಈ ಪೌಡರ್ ದೊಡ್ಡ ಫ್ರಾಡ್ ಅಂತ ನಾನು ಅವಾಗವಾಗ ಹೇಳ್ತಿರಲಿಲ್ವಾ, ಇದೇನೋ ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದೆ ಕಣಪ್ಪ ಅಂತ ಸೂರ್ಯ ಹೇಳಿದಾಗ ಸೂರ್ಯ ಏನಾದ್ರೂ ತಪ್ಪು ತಿಳುವಳಿಕೆ ಇದ್ರೂ ಇರಬಹುದು ನೋಡು ಅಂತ ರಂಗನಾಥ ಅವರು ಹೇಳ್ತಾರೆ. ಅಪ್ಪ ಯಾವ ತಪ್ಪು ತಿಳುವಳಿಕೆನೂ ಇಲ್ಲ,
ಕಣಪ್ಪ ಇದು ಸತ್ಯ ಕಣಪ್ಪ ಅಂತ ಸೂರ್ಯ ಹೇಳ್ತಾನೆ. ನಮ್ಮ ಮನೆ ಹುಡುಗಿ ಬಗ್ಗೆ ಈ ತರ ಮಾತಾಡೋದು ಸರಿಯಿಲ್ಲ ಕಣೋ, ಅದು ನಿಜನೋ ಇಲ್ವೋ ಯಾರಿಗೆ ಗೊತ್ತೋ ಅಂತ ರಂಗನಾಥ ಅವರು ಹೇಳ್ತಾರೆ. ಒಂದು ವೇಳೆ ನಿಜ ಆಗಿದ್ರೆ ಅಂತ ಸೂರ್ಯ ಕೇಳಿದಾಗ ರಂಗನಾಥ ಅವರು ಅದರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಪ್ಪ ನನಗೇನೋ ಇದು ಏನೋ ತಪ್ಪು ನಡೆದಿದೆ ಅಂತ ಅನ್ನಿಸಿದೆಪ್ಪ, ನನಗೆ ಗೊತ್ತಿರೋ ಪ್ರಕಾರ ಇದು ಸಕ್ಕರೆಗೂ ಗೊತ್ತಿದ್ರೂ ಗೊತ್ತಿದ್ದಬಹುದು ಕಣಪ್ಪ ಅಂತ ಸೂರ್ಯ ಹೇಳ್ತಾನೆ. ಹೆಂಗೆ ಹೇಳ್ತೀಯಾ ಇದರ ಬಗ್ಗೆ ಅಂತ ರಂಗನಾಥ ಅವರು ಹೇಳಿದಾಗ, ಅಪ್ಪ ಈ ಪೌಡರ್ ಸಕ್ಕರೆಗೆ ಮುದ್ದಿನ ಸೊಸೆ ಅಲ್ವಪ್ಪ, ಅವರಿಗೆ ಗೊತ್ತಿಲ್ಲದೆ ಏನು ಇರೋದಕ್ಕೆ ಸಾಧ್ಯನೇ ಇಲ್ಲ ಕಣಪ್ಪ ಅಂತ ಸೂರ್ಯ ಹೇಳ್ತಾನೆ. ಹೌದು, ಈ ವಿಷಯನ ನಿನಗೆ ಯಾರು ಹೇಳಿದ್ರು ಅಂತ ರಂಗನಾಥ ಅವರು ಕೇಳಿದಾಗ, ಅಪ್ಪ ಇವಾಗ ಇದು ಮುಖ್ಯನ ಲಕ್ಕಿ ಯಾವಾಗ್ಲೂ ಹೇಳಲ್ವಾ, ಹೊಗೆ ಇದ್ದಿದ್ದ ಕಡೆ ಬೆಂಕಿ ಇದ್ದೇ ಇರುತ್ತೆ ಅಂತ, ಇದು ಎಲ್ಲೋ ಉರಿತಾ ಇದೆಪ್ಪ, ಇವಾಗ ಅದನ್ನ ಆರಿಸಲಿಲ್ಲ ಅಂತಂದ್ರೆ ಇಡೀ ಮನೆಗೆ ಹತ್ಕೊಂಡು ಉರಿದು ಬಿಡುತ್ತೆ ಕಣಪ್ಪ, ಇವಾಗ ನೀನೇ ಇದಕ್ಕೊಂದು ತೀರ್ಪು ಹೇಳ್ಬೇಕು ಕಣಪ್ಪ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ಇದನ್ನೆಲ್ಲ ಹೋಗಿ ಹೆಂಗೋ ಕೇಳಕ್ಕಾಗುತ್ತೆ ಅಂತ ರಂಗನಾಥ ಅವರು ಹೇಳಿದಾಗ, ನೀನು ಹೇಳೋದು ಕರೆಕ್ಟ್ ಕಣಪ್ಪ, ಹೋಗ್ಲಿ ಬಿಡು, ವಾಂತಿ ಮಾಡಿಕೊಂಡಾಗ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ರಂಗನಾಥ ಅವರು ಅಲ್ಲಿಂದ ಬಂದು ರೂಮ್ ಗೆ ಹೋಗಿ ಸೀದಾ ಶಾಂತಿ ಹತ್ರ ಎಲ್ಲ ವಿಷಯನ್ನು ಹೇಳಿಬಿಡ್ತಾರೆ. ಏನ್ರಿ ನೀವು ನಮ್ಮ ಮನೆ ಸೊಸೆ ಬಗ್ಗೆ ಈ ರೀತಿಯೆಲ್ಲ ಮಾತಾಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ನಾನು ಹೇಳ್ತಿದ್ದೀನಿ, ನಾನು ಕೇಳ್ಪಟ್ಟಿದ್ದನ್ನ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂತ ರಂಗನಾಥ ಅವರು ಹೇಳ್ತಾರೆ. ಅದು ಹೇಗೆ ಸಾಧ್ಯರಿ, ಅವಳಿಗೆ ಮದುವೆಯಾಗಿ ಇನ್ನೂ 1 ವರ್ಷನೂ ಆಗಿಲ್ಲ, ಆತರ ಏನೂ ನಡೆದಿಲ್ವಲ್ಲ ಅಂತ ಶಾಂತಿ ಹೇಳಿದಾಗ, ಎಲೆ ಶಾಂತಿ ನಿನಗೆ ನಿಜವಾಗ್ಲೂ ಇದರ ಬಗ್ಗೆ ಗೊತ್ತಿಲ್ವಾ ಅಂತ ರಂಗನಾಥ ಅವರು ಕೇಳಿದಾಗ, ಏನ್ರಿ ಈ ತರ ಕೇಳ್ತಿದ್ದೀರಾ ಅಂತ ಶಾಂತಿ ಹೇಳಿದಾಗ, ಅದು ಹಂಗಲ್ಲ, ನಿನಗೆ ಮನೋಜ ರೋಹಿಣಿ ಅಂದ್ರೆ ತುಂಬಾ ಮುದ್ದ ಅಲ್ವಾ, ಮನೋಜನ ವಿಷಯನೂ ಎಷ್ಟೋ ಮುಚ್ಚಿಟ್ಟಿದೀಯಾ ಅಂತ ರಂಗನಾಥ ಅವರು ಹೇಳಿದಾಗ, ರೀ ಅದು ಇದು ಎರಡು ಒಂದೇನಾ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ಕಣೆ ನಾನು ನಿನ್ನ ಹತ್ರ ಬಂದು ಕೇಳ್ತಾ ಇರೋದು, ಇದು ಬೇರೆ ವಿಷಯ ತರ ಅಲ್ಲ, ಈ ವಿಷಯ ಏನಾದ್ರೂ ಆಚೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ 4 ಜನ 4 ಮಾತಾಡ್ತಾರೆ ಕಣೆ, ನಿನಗೆ ಗೊತ್ತಿದ್ರೆ ಇದರ ಬಗ್ಗೆ ಸತ್ಯನ ಹೇಳ್ಬಿಡೆ ಅಂತ ರಂಗನಾಥ್ ಅವರು ಹೇಳಿದಾಗ, ಅಯ್ಯೋ ರೀ ಸತ್ಯವಾಗ್ಲೂ ನಿನಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ರೀ, ನೀವು ಹೇಳೋದನ್ನ ಕೇಳಿ ನನ್ನ ಎದೆ ಹಾಗೆ ಒಡೆದೋಯ್ತು ರೀ, ಅದು ಹೇಗ್ರಿ ಸಾಧ್ಯ, 2ನೇ ಮಗು ಟೆಸ್ಟ್ಗೆ ಹೆಂಗ್ರಿ ಹೋಗಕ್ಕಾಗುತ್ತೆ, ಇನ್ನು ಮೊದಲನೇ ಮಗುನೇ ಆಗಿಲ್ಲ ಅಂತಂದ್ರೆ ಅಂತ ಶಾಂತಿ ಹೇಳ್ತಾಳೆ. ನನಗೂ ಅದೇ ಕಣೆ ತಲೆನೋವು ಬಂದಿರೋದು ಅಂತ ರಂಗನಾಥ ಅವರು ಹೇಳ್ತಾರೆ. ರೀ ಇದರ ಬಗ್ಗೆ ಮನೋಜ ನನ್ನ ಹತ್ರ ಏನು ಹೇಳಿಲ್ಲ ರೀ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ರಂಗನಾಥ ಅವರು ಏನೋ ಯೋಚನೆ ಮಾಡ್ತಿರ್ತಾರೆ. ರೀ ಇದು ಸತ್ಯ ಆಗಿರೋದಕ್ಕೆ ಸಾಧ್ಯನೇ ಇಲ್ಲರಿ ಅಂತ ಶಾಂತಿ ಹೇಳಿದಾಗ, ಇದು ಸುಳ್ಳಾಗಿದ್ರೆ ನನಗೂ ಖುಷಿನೇ ಕಣೆ, ಅಕಸ್ಮಾತ್ ಇದು ನಿಜ ಆಗಿದ್ರೆ ಅಂತ ರಂಗನಾಥ ಅವರು ಕೇಳಿದಾಗ, ಇರಿ ಇದು ಸತ್ಯನ ಇಲ್ವಾ ಅಂತ ಇವಾಗಲೇ ಕೇಳ್ಕೊಂಡು ಬರ್ತೀನಿ ಅಂತ ಶಾಂತಿ ಆಚೆಗೆ ಹೋಗ್ತಿರ್ತಾಳೆ. ಆಗ ರಂಗನಾಥ ಅವರು ಅವಳನ್ನ ತಡಿತಾರೆ. ಶಾಂತಿರೇ, ಅವಸರದಿಂದ ಇದನ್ನೆಲ್ಲ ಕೇಳೋದಕ್ಕೆ ಆಗೋದಿಲ್ಲ, ತಕ್ಷಣ ಹೋಗಿ ಈ ತರ ಎಲ್ಲ ಕೇಳಬಾರದು ಕಣೆ ಅಂತ ರಂಗನಾಥ ಅವರು ಹೇಳಿದಾಗ, ಹಾಗಿದ್ರೆ 1 ವರ್ಷ ಬಿಟ್ಟು ಕೇಳಬೇಕಾ ಇದನ್ನ ನಾನು ಬಿಡೋದಿಲ್ಲರಿ ಅಂತ ಶಾಂತಿ ರಂಗನಾಥ ಅವರ ಮಾತನ್ನು ಕೇಳಿಸಿಕೊಳ್ಳದೆ ಹಾಗೆ ಹೋಗ್ತಾಳೆ. ಹೋಗಿ ರೋಹಿಣಿ ಬಾ, ರೋಹಿಣಿ ಆಚೆಗೆ ಅಂತ ಶಾಂತಿ ಕಿರಿಸ್ತಾ ಇರ್ತಾಳೆ. ಬೇಡ ಕಣೆ ಶಾಂತಿ, ನಡಿಯ ರೂಮ್ಗೆ ಅಂತ ರಂಗನಾಥ ಅವರು ಹೇಳಿದ್ರು ಕೇಳಿದೆ ಶಾಂತಿ ಕಿರಿಸ್ತಾ ಇರ್ತಾಳೆ. ರೋಹಿಣಿ ಬಾರೆ ಆಚೆಗೆ, ಗುಮ್ರಿ ಎಲ್ಲೇ ಇದೆಯಾ ಬಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನಮ್ಮ ಏನ್ ವಿಚಾರ ಹೇಳಮ್ಮ ಅಂತ ಮನೋಜ ರೂಮಿಂದ ಆಚೆಗೆ ಬರ್ತಾನೆ. ನಿನ್ನ ಹೆಸರು ರೋಹಿಣಿ ಏನೋ ಎಲ್ಲೋ ಅವಳು ಅಂತ ಶಾಂತಿ ಕೇಳಿದಾಗ, ಒಳಗಡೆ ಅಕೌಂಟ್ಸ್ ಚೆಕ್ ಮಾಡ್ತಿದ್ದಾಳಮ್ಮ ಅಂತ ಮನೋಜ ಹೇಳ್ತಾನೆ. ಹೇ ರೋಹಿಣಿ, ಗುಮ್ರಿ ಬಾರೆ ಆಚೆಗೆ ಅಂತ ಶಾಂತಿ ಕರಿಬೇಕಾದ್ರೆ, ಶಾಂತಿ ಬೇಡ ಸುಮ್ನಿರೆ ಅಂತ ರಂಗನಾಥ ಅವರು ಸುಮ್ನೆ ತಿರ್ತಾರೆ. ಅಮ್ಮ ಏನು ಅಂತ ಹೇಳಮ್ಮ ಅಂತ ಮನೋಜ ಹೇಳಿದಾಗ, ಹೇಗುಮ್ರಿ ಆಚೆಗೆ ಬರ್ತೀಯಾ ಇಲ್ವೇ ಅಂತ ಶಾಂತಿ ಗದರುತ್ತಿರ್ತಾಳೆ. ಶಾಂತಿ ಕೂಗಾಡೋದನ್ನ ಕೇಳಿ ರವಿ, ಶ್ರುತಿ, ಮೀನಾ ಹಾಗೆ ಸೂರ್ಯ ಎಲ್ಲರೂ ಬಂದು ಆಚೆಗೆ ನಿಂತ್ಕೋತಾರೆ. ಆಗ ರೋಹಿಣಿ ರೂಮಿಂದ ಆಚೆಗೆ ಬಂದು, ಏನಾಯ್ತತ್ತೆ, ಯಾಕೆ ಈ ರೀತಿ ಕಿರಿಸ್ತಾ ಇದ್ದೀರಾ ಅಂತ ಕೇಳ್ತಾಳೆ. ರೋಹಿಣಿ, ಏನ್ ನಡೀತಿದೀಯಾ ಇಲ್ಲಿ, ನೀನ ಯಾರು, ನಿನ್ನ ಜೀವನದಲ್ಲಿ ಏನ್ ನಡೀತಿದೆ, ಎಲ್ಲ ನನಗೆ ಒಂದು ರೀತಿ ವಿಚಿತ್ರ ಅನ್ನಿಸ್ತಿದೆ ಕಣೆ, ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಶಾಂತಿ ಹೇಳಬೇಕಾದ್ರೆ, ಅಮ್ಮ ನೀನ ನಿದ್ದೆಗಳಲ್ಲಿ ಇದೀಯಾ ಅಮ್ಮ, ಇವಳು ನನ್ನ ಹೆಂಡತಿ ಅಮ್ಮ, ರೋಹಿಣಿ ನೋಡಿದ್ರೆ ಗೊತ್ತಾಗ್ತಿಲ್ವಾ ಅಂತ ಮನೋಜ ಹೇರಿದಾಗ, ಮನೋಜನ ಪಕ್ಕಕ್ಕೆ ತಲ್ತಾಳೆ ಶಾಂತಿ. ಶಾಂತಿ, ಸ್ವಲ್ಪ ಸಮಾಧಾನವಾಗಿರೆ ಅಂತ ರಂಗನಾಥ ಅವರು ಹೇಳ್ತಾರೆ. ಹೇಗ್ರಿ ಸಮಾಧಾನವಾಗಿರಕ್ಕಾಗುತ್ತೆ, ಇದೇನು ಮಾಮೂಲಿ ವಿಷಯ ಏನ್ರಿ, ಇದು ಗೊತ್ತಾಗಲಿಲ್ಲ, ನನ್ನ ತಲೆ ಹಂಗೆ ಸುತ್ತುತ್ತಾ ಇದೆರಿ ಅಂತ ಶಾಂತಿ ಹೆಗರಾಡ್ತಿರ್ತಾರೆ. ಯಾಕತ್ತೆ, ನಿಮಗೇನಾದ್ರೂ ಹುಷಾರಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಕೈತೆಗೆ, ನಿನ್ನ ಬಗ್ಗೆ ಇಂಥ ಒಂದು ವಿಷಯ ಕೇಳ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೆ ಅಂತ ಶಾಂತಿ ಹೇಳಬೇಕಾದ್ರೆ, ಅಯ್ಯಯ್ಯೋ ಏನೋ ಗೊತ್ತಾಗಿದೆ ಅನ್ಸುತ್ತಲ್ಲ, ಏನು ಗೊತ್ತಾಗಿರಬಹುದು ಅಂತ ಮನಸಲ್ಲೇ ರೋಹಿಣಿ ಅನ್ಕೊಂಡು, ಅತ್ತೆ ನೀವೇನು ಹೇಳ್ತಿದ್ದೀರಾ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ನಿನ್ನ ಬಗ್ಗೆನೇ ಕಣೆ, ನನಗೇನು ಗೊತ್ತಾಗ್ತಿಲ್ಲ, ನಿನ್ನ ಜೀವನನೇ ಒಂದು ರೀತಿ ಮರ್ಮವಾಗಿದೆ ಕಣೆ, ನಿಗೂಢ ರಹಸ್ಯ ತರ ಇದೆ, ಏನ್ ನಡೀತಿದೆ ಹೇಳೆ ಅಂತ ಶಾಂತಿ ಕೇಳಿದಾಗ, ಅತ್ತೆ ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನಾನು ಕೇಳೋ ಪ್ರಶ್ನೆಗೆ ಏನನ್ನು ಮುಚ್ಚಿಡದೆ ಸತ್ಯ ಮಾತ್ರ ಹೇಳಬೇಕು ಅಂತ ಶಾಂತಿ ಹೇಳಿದಾಗ, ಯಾವುದರ ಬಗ್ಗೆ ಕೇಳ್ತಿದ್ದೀರಾ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ನೀನು ಮೊದಲನೇ ಸಲಿ ಯಾವಾಗ ಗರ್ಭಿಣಿಯಾದೆ ಅಂತ ಶಾಂತಿ ಕೇಳ್ತಿದ್ದಂಗೆ ರೋಹಿಣಿ ಶಾಕಾಗಿ ನೋಡ್ತಿರ್ತಾಳೆ. ಸೂರ್ಯ, ರವಿ, ಶ್ರುತಿ ಎಲ್ಲರೂ ಒಬ್ಬರಿಗೊಬ್ಬರು ನೋಡ್ಕೋತಿರ್ತಾರೆ. ಅಮ್ಮ ಏನಮ್ಮ ಈ ರೀತಿ ಹೇಳ್ತಿದೀಯಾ, ಇನ್ನು ರೋಹಿಣಿ ಒಂದು ಸಲಿನೂ ಪ್ರೆಗ್ನೆಂಟ್ ಆಗಿಲ್ಲ, ಈ ತರ ಎಲ್ಲ ಕೇಳ್ತಿದೀಯಲ್ಲಮ್ಮ ಅಂತ ಮನೋಜ ಕೇಳಿದಾಗ, ನೀನು ಬಾಯಿ ಮುಚ್ಚಿಕೊಂಡು ನಿಂತ್ಕೊಳ್ಳೋ ಅಂತ ಶಾಂತಿ ಮನೋಜನಿಗೆ ಗದರಿ. ನೀನು ಹೇಳೆ, ನೀನು ಇದಕ್ಕೂ ಮುಂಚೆ ಗರ್ಭಿಣಿಯಾಗಿದ್ದೇನೆ ಅಂತ ಶಾಂತಿ ಗದರಿ ಕೇಳ್ತಾಳೆ. ಇಲ್ಲ ಅತ್ತೆ, ಅದು ಬಂದು ಅಂತ ರೋಹಿಣಿ ಬೇದಲ್ಲಿ ಹೇಳ್ತಿರ್ತಾಳೆ. ನಾನು ನೋಡಿ ಕರ್ಕೊಂಡು ಬಂದಿರೋ ಸೊಸೆ ಕಣೆ, ನೀನು ನಿನ್ನನ್ನ ತಲೆ ಮೇಲೆ ಕೂರಿಸಿಕೊಂಡು ಮೆರಿತಿದ್ದೀನಿ ಕಣೆ, ನನ್ನ ಹತ್ರ ನೀನೇನು ಮುಚ್ಚಿರಬೇಡ, ಆಮೇಲೆ ಈ ಶಾಂತಿ ಏನು ಅನ್ನೋದನ್ನ ನಿನಗೆ ತೋರಿಸಬೇಕಾಗುತ್ತೆ, ಸತ್ಯ ಮಾತ್ರ ನನ್ನ ಹತ್ರ ಹೇಳಬೇಕು. ಇವಾಗ ನೀನು ಇದಕ್ಕೂ ಮುಂಚೆ ಗರ್ಭಿಣಿಯಾಗಿದ್ದೀಯಾ ಇಲ್ವಾ ಅಂತ ಶಾಂತಿ ಕೇಳಿದಾಗ, ಏನತ್ತೆ ಇದು ಎಲ್ಲರನ್ನೂ ಈ ರೀತಿ
ಮುಂದೆ ನಿಲ್ಸಿಕೊಂಡು ಈ ರೀತಿ ಕೇಳ್ತಿದ್ದೀರಲ್ಲ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ. ನೀನು ಆಸ್ಪತ್ರೆಗೆ ಹೋಗಿದೀಯಾ ಇಲ್ವೇ ಅಂತ ಶಾಂತಿ ಕೇಳಿದಾಗ ಹೌದು ಅತ್ತೆ ಅಂತ ರೋಹಿಣಿ ಒಪ್ಪಕೋತಾಳೆ. ಅಲ್ಲಿ ನೀನು ಎರಡನೇ ಮಗುವನ್ನ ಮಾಡಿಕೊಳ್ಳೋದಕ್ಕೆ ಯಾಕೆ ಲೇಟ್ ಆಗ್ತಿದೆ ಅಂತ ಕೇಳೋದಕ್ಕೆ ಟೆಸ್ಟ್ ಮಾಡಿಸೋದಕ್ಕೆ ಹೋಗಿದ್ದೆ ಅಂತ ಹೇಳಿದ್ರು. ಅದು ನಿಜನ ಅಂತ ಶಾಂತಿ ಕೋಪದಿಂದ ಕೇಳ್ತಾಳೆ. ಶಾಂತಿ ಕೇಳಿದ ಮಾತಿಗೆ ರೋಹಿಣಿ ಏನು ಉತ್ತರ ಕೊಡದೆ ಹಾಗೆ ನಿಂತಿರ್ತಾಳೆ. ಹೇಳೆ ಗುಂಗರಿ ಯಾಕೆ ಹಿಂಗೆ ಗರ ಬಡದೋಳ ತರ ನಿಂತಿದೀಯಾ, ಅಲ್ಲಿ ಯಾಕೆ ಆ ರೀತಿ ಹೇಳಿದ್ರು, ಹೇಳೆ ಅಂತ ಶಾಂತಿ ಹೇಳಬೇಕಾದ್ರೆ ಈ ಶಾಂತಿ ಇದನ್ನೆಲ್ಲ ಸಪರೇಟ್ ಆಗಿ ಕೊಂಡು ಹೋಗಿ ಕೇಳಬೇಕು ಕಣೆ ಹೋಗಿ ಅಂತ ರಂಗನಾಥ ಅವರು ಹೇಳಿದಾಗ ಯಾಕ್ರಿ ಈ ವಿಷಯ ಇವಾಗ ಎಲ್ಲರ ಮುಂದೆನೂ ಗೊತ್ತಾಗಬೇಕು, ಈ ಸತ್ಯ ನನಗೆ ಗೊತ್ತಾಗಲೇಬೇಕು, ಹೇಳೆ ನಾನು ಕೇಳೋದಕ್ಕೆ ಉತ್ತರ ಕೊಡೆ ನಡೀತೆ ಹೇಳೆ ಅಂತ ಶಾಂತಿ ರೋಹಿಣಿನ ತುಂಬಾ ಫೋರ್ಸ್ ಮಾಡ್ತಾಳೆ. ಅವಳು ಫೋರ್ಸ್ ಮಾಡೋದಕ್ಕೆ ರೋಹಿಣಿ ತುಂಬಾ ಅಳ್ತಿರ್ತಾಳೆ. ಅಪ್ಪೋ ಏನಪ್ಪಾ ಇದು ಸಕ್ಕರೆ, ಕೇಳೋ ಪ್ರಶ್ನೆಗೆ ಏನು ಉತ್ತರ ಹೇಳ್ದೆ ಹಂಗೆ ಅಳ್ತಾ ಇದ್ದಾರೆ ಅಂತ ಸೂರ್ಯ ಬಂದು ರಂಗನಾಥ ಅವರ ಹತ್ರ ಕೇಳ್ತಾನೆ. ಆಗ ರಂಗನಾಥ ಅವರು ಸೂರ್ಯನ ಗುರಾಯಿಸ್ತಾರೆ. ಆಗ ಸೂರ್ಯ ಸುಮ್ನೆ ಆಗಿ ಹೋಗ್ತಾನೆ. ರೋಹಿ ಏನ್ ನಡೀತಿದೆ ಇಲ್ಲಿ, ನೀನು ಯಾವಾಗ ಆಸ್ಪತ್ರೆಗೆ ಹೋದೆ, ಅಮ್ಮ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ, ನೀನು ಯಾಕೆ ಅಳ್ತಾ ಇದೀಯಾ ಹೇಳು ಅಂತ ಮನೋಜ ಹತ್ರ ಬಂದು ಕೇಳ್ತಾನೆ. ಎಲ್ಲನನ್ನ ವಿಧಿ ಅದನ್ನ ನೆನೆಸಿಕೊಂಡು ಅಳ್ತಾ ಇದೀನಿ ಸಾಕಾ ಅಂತ ರೋಹಿಣಿ ಹೇಳ್ತಾಳೆ. ಏನ್ ಹೇಳ್ತಾ ಇದೀಯಾ ನೀನು ಅಂತ ಮನೋಜ ಕೇಳ್ತಾನೆ. ರೋಹಿಣಿ ನಾನು ಕೇಳಿದ್ದ ಪ್ರಶ್ನೆಗೆ ನೀನ ಇನ್ನೂ ಉತ್ತರ ಕೊಟ್ಟಿಲ್ಲ ಅಂತ ಶಾಂತಿ ಕೇಳಿದಾಗ ಹೌದು ಅತ್ತೆ ನನ್ನ ಎರಡನೇ ಮಗು ಕನ್ಸೀವ್ ಆಗೋದಕ್ಕೆ ಚೆಕಪ್ ಹೋಗಿದ್ದೆ ಅಂತ ರೋಹಿಣಿ ಸತ್ಯನ ಬಾಯಿ ಬಿಟ್ಟು ಬಿಡ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ರೋಹಿಣಿ ಏನ್ ನೀನು ಈ ರೀತಿ ಎಲ್ಲ ಹೇಳ್ತಿದೀಯಾ, ಇನ್ನು ನೀನು ಒಂದು ಸಲಿನೂ ಕನ್ಸೀವೇ ಆಗಿಲ್ಲ ಅಲ್ವಾ ಅಂತ ಮನೋಜ ಕೇಳಿದಾಗ ಇಲ್ಲ ಮನೋಜ್ ಅವರೇ ನಾನು ಕನ್ಸೀವ್ ಆಗಿದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಇದು ಮದುವೆಗೆ ಮುಂಚೆನ ಅಥವಾ ಮದುವೆ ಆದಮೇಲ ಅಂತ ಶಾಂತಿ ಕೇಳ್ತಾಳೆ. ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಯಾಕತ್ತೆ ಈ ರೀತಿ ಎಲ್ಲ ಕೇಳ್ತಾ ಇದ್ದೀರಾ ಅಂತ ರೋಹಿಣಿ ಕೇಳಿದಾಗ ನನಗೆ ಉತ್ತರ ಮಾತ್ರ ಬೇಕು ಕಣೆ ಹೇಳೆ ಅಂತ ಶಾಂತಿ ಕೇಳ್ತಾರೆ. ಮನೋಜ್ ಅವರ ಮಗುನೇ ಅತ್ತೆ ನನ್ನ ಹೊಟ್ಟೆಲ್ಲಿ ಇದ್ದಿದ್ದು ಅಂತ ರೋಹಿಣಿ ಅಳ್ತಾ ಹೇಳ್ತಾಳೆ. ಏನಮ್ಮ ಹೇಳ್ತಿದ್ದೀಯಾ, ಹಾಗಿದ್ರೆ ಮದುವೆ ಆದಮೇಲೆ ತಾನೇ ನೀನು ಗರ್ಭಿಣಿಯಾಗಿರೋದು ಅಂತ ರಂಗನಾಥ ಅವರು ಕೇಳ್ತಾರೆ. ಹೌದು ಮಾವ ಅಂತ ರೋಹಿಣಿ ಹೇಳಿದಾಗ ಯಾವಾಗ ರೋಹಿಣಿ ಅಂತ ಮನೋಜ್ ಕೇಳ್ತಾನೆ. ಕೆಲವು ತಿಂಗಳಾಯ್ತು ಅಷ್ಟೇ ನಾನು ಕನ್ಸೀವ್ ಆಗಿದ್ದೆ ಆದ್ರೆ ಅಂತ ರೋಹಿಣಿ ಹೇಳಿದಾಗ ಏನೇ ಆದ್ರೆ ಅಂತ ಶಾಂತಿ ಗದ್ರುತ್ತಾಳೆ. ಆ ಮಗು ನನ್ನ ಹೊಟ್ಟೆಯಲ್ಲಿ ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲತ್ತೆ, ಅಬಾರ್ಷನ್ ಆಯ್ತು ಅಂತ ರೋಹಿಣಿ ಅಳ್ತಾ ಹೇಳ್ತಾಳೆ. ರೋಹಿಣಿ ಅಬಾರ್ಷನ್ ಆಯ್ತಾ ಅಂತ ಮನೋಜ್ ಕೇಳ್ತಾನೆ. ಹೌದು ಮನೋಜ್ ಅವರೇ ನಮ್ಮ ಮಗು ಈ ಭೂಮಿಗೆ ಬರ್ದಿರನೆ ಹಾಗೆ ಹೊರಟು ಹೋಗ್ಬಿತ್ತು ಅಂತ ಹೇಳ್ಕೊಂಡು ರೋಹಿಣಿ ಆಳ್ತಿರ್ತಾಳೆ. ಈ ವಿಷಯನ ಕೇಳಿ ಶಾಂತಿ ಕಣ್ಣೀರು ಇಟ್ಟಿರ್ತಾಳೆ. ಅಲ್ಲ ಕಣೆ ಈ ತರ ಒಂದು ವಿಷಯ ನಡೆದಿದೆ ಅಂತ ನನ್ನ ಹತ್ರ ಯಾಕೆ ಹೇಳಲಿಲ್ಲ ನೀನು ಅಂತ ಶಾಂತಿ ಕೇಳಿದಾಗ ಕನ್ಕರ್ಮ ಆದಮೇಲೆ ನಿಮ್ಮ ಹತ್ರ ಹೇಳನಂತ ಅನ್ಕೊಂಡತ್ತೆ, ಆದರೆ ಅದೇ ಟೈಮಲ್ಲಿ ನಮ್ಮಪ್ಪ ಜೈಲಲ್ಲಿ ಇದ್ದಾರೆ ಅಂತ ನಮ್ಮ ಮಾಮ ಬಂದು ಹೇಳಿದ್ರು ಅಂತ ರೋಹಿಣಿ ಹೇಳಬೇಕಾದ್ರೆ ಆ ಟೈಮಲ್ಲಿ ಆಯ್ತಾ ಅಂತ ಮನೋಜ ತಾನೇ ಹೌದು ನಮ್ಮಪ್ಪನಗೆ ಈ ರೀತಿ ಆಯ್ತಲ್ಲ ಅಂತ ಕೇಳಿದ ತಕ್ಷಣನೇ ನನಗೆ ಹಾಗೆ ತಲೆ ಸುತ್ತು ಬಂದು ಬಿಟ್ಟುರಿ. ಅದನ್ನ ನನ್ನ ಹತ್ರ ತಡ್ಕೊಳ್ಳಕ್ಕೂ ಆಗಲಿಲ್ಲ, ನಿಮ್ಮ ಹತ್ರ ಅದನ್ನ ಹೇಗೆ ಹೇಳಬೇಕು ಅಂತನೂ ಗೊತ್ತಾಗಲಿಲ್ಲ, ನಿಮಗೂ ಗೊತ್ತಿಲ್ಲ ಮನೋಜ್ ಇದರ ಬಗ್ಗೆ ನಾನು ನೈಟ್ ಎಲ್ಲ ಕೂತ್ಕೊಂಡು ಅಳ್ತಿದ್ದೆ ಗೊತ್ತಾ, ಅದನ್ನ ಯೋಚನೆ ಮಾಡಿ ಅಷ್ಟೇ ಅಲ್ಲೇ ನನಗೆ ಅಬಾರ್ಷನ್ ಆಗೋಯ್ತು ಅಂತ ರೋಹಿಣಿ ಹೇಳ್ತಾ ಅಳ್ತಾ ಇರ್ತಾಳೆ. ಇದನ್ನ ಕೇಳಿ ಶಾಂತಿ ತುಂಬಾ ಅಳ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ.